ಎಲ್ಲರಿಗೂ ನಮಸ್ಕಾರ. ಈ ದಿನದ ವಿಶೇಷ ಚರ್ಚೆಯ ವಿಷಯ ಶರಣವಾದಿಗಳ ಶರಣ ವಿರೋಧಿ ನಿಲುವುಗಳು. ಅಂದರೆ ನಮ್ಮ ಬಸವಾದಿ ಶರಣರ ತತ್ವ ಪ್ರತಿಪಾದನೆ ಹೇಗಿದೆ, ಅದರ ಮುಖ್ಯಾಂಶಗಳು ಏನು, ಅದರ ಅನುಷ್ಠಾನ ಇವತ್ತು ನಮ್ಮ ಸಮಾಜದಲ್ಲಿ ಹೇಗೆ ನಡೆದು ಬಂದಿದೆ, ಅದು ಜನಸಾಮಾನ್ಯರಿರಲಿ ಅಥವಾ ಮಠಾಧೀಶರಿರಲಿ, ಯಾರೇ ಇರಲಿ, ಒಟ್ಟಾರೆ ಇವತ್ತು ಬಸವಣ್ಣನವರ ಅಥವಾ ಶರಣರ ಹೆಸರನ್ನು ಹೇಳಿಕೊಳ್ತಕ್ಕಂಥವರು, ನಾವು ಬಸವವಾದಿಗಳು ಅಥವಾ ನಾವು ಶರಣವಾದಿಗಳು, ಶರಣತತ್ವ ಪ್ರೇಮಿಗಳು ಅನ್ನುವಂಥವರು, ನಾವು ಆ ಧರ್ಮತತ್ವದಲ್ಲಿ ಇದ್ದೇವೆ, ಆ ಪಥದಲ್ಲಿ ನಾವು ನಡೆಯುತ್ತಿದ್ದೇವೆ ಅಂತ ಭಾವಿಸಿಕೊಂಡಂಥವರು, ಅವರು ಹೇಗೆ ನಡೀತಾ ಇದ್ದಾರೆ, ಅವರ ನುಡಿ ಹೇಗೆ, ಅವರ ನಡೆ ಹೇಗೆ, ಅವರು ಹೊರಗಿನ ಸಮಾಜಕ್ಕೆ ತಮ್ಮನ್ನು ಹೇಗೆ ಬಿಂಬಿಸಿಕೊಂಡಿದ್ದಾರೆ, ಜನಪ್ರೇಮವನ್ನು ಹೇಗೆ ಗಳಿಸಿಕೊಂಡಿದ್ದಾರೆ, ಆದರೆ ವಾಸ್ತವವಾಗಿ ಅವರ ನಡೆ ಹೇಗಿದೆ ಅಂತ ಒಂದು ಚರ್ಚೆ, ಒಂದು ಸ್ಥೂಲವಾದ ಒಂದು ವಿಶ್ಲೇಷಣೆಯನ್ನು ಮುಂದಿಡ್ತಕ್ಕಂಥದ್ದು ನನ್ನ ಉದ್ದೇಶ. ತಾವು ಗಮನಿಸಿರಬಹುದು, ಇತ್ತೀಚೆಗೆ ಕೆಲವು ಮಠಾಧೀಶರು ಕರ್ನಾಟಕದ ಉದ್ದಗಲ ಎಲ್ಲ ಜಿಲ್ಲೆಗಳ ಕೇಂದ್ರಗಳಲ್ಲಿ ನಡೆಸಿದಂಥ ಬಸವ ಸಂಸ್ಕೃತಿ ಅಭಿಯಾನ, ಈ ಅಭಿಯಾನ ಒಂದು ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಒಂದು ಮುಖ್ಯವಾದ ಮೈಲ್ಗಲ್ಲು ಅಂತ ನಾವು ಅನ್ಕೊಳ್ಳೋಣ. ಅದು ನಡೆದು ಬಂದ ಮೇಲೆ, ಅದು ನಡೆದು ಹೋದ ಮೇಲೆ ಅನೇಕ ತಾತ್ವಿಕ ಪ್ರಶ್ನೆಗಳು ಇವತ್ತು ಎದ್ದಿದ್ದಾವೆ ಮತ್ತು ಅವು ಬಿಸಿ ಬಿಸಿಯಾಗಿ ಚರ್ಚೆ ಆಗ್ತಾ ಇದ್ದಾವೆ. ಕೆಲವರು ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರಿತಾ ಇದ್ದಾರೆ, ಕೆಲವರು ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಒಂದೊಂದು ಮಾಧ್ಯಮಗಳು ಒಂದೊಂದು ನಿಲುವನ್ನು ಅವು ಪ್ರಕಟಿಸ್ತಾ ಇದ್ದಾವೆ. ಇಂಥ ಹೊತ್ತಿನಲ್ಲಿ ನನಗೆ ನಾನು ವಚನಗಳನ್ನು ವಿಶೇಷವಾಗಿ ಓದ್ತಾ ಬಂದಿರೋದ್ರಿಂದ ಮತ್ತು ಈ ಕುರಿತಾಗಲೇ ಕೆಲವು ನನ್ನ ಚರ್ಚೆಗಳನ್ನು, ನಿಲುವನ್ನು ನಾನು ಮಂಡಿಸಿರೋದ್ರಿಂದ ಇದೊಂದು ವಿಶೇಷವಾದ ಕುತೂಹಲದ ವಿಷಯ ಅಂತ ನನಗೆ ಅನ್ನಿಸ್ತು. ಆ ಕಾರಣಕ್ಕಾಗಿ ಈ ವಿಷಯವನ್ನು ನಾನು ಇವತ್ತು ಕೈಗೆತ್ತಿಕೊಂಡಿದ್ದೇನೆ. ನೋಡಿ, ಇದು ಕೇವಲ ಮಠಾಧೀಶರನ್ನು ಗುರಿಯಾಗಿಟ್ಟುಕೊಂಡದ್ದು ಅಲ್ಲ, ಕೇವಲ ಜನಸಾಮಾನ್ಯರನ್ನು ಗುರಿಯಾಗಿಟ್ಟುಕೊಂಡದ್ದಲ್ಲ, ಒಟ್ಟಾರೆ ಅವರು ಜನರಿರ್ಬೋದು, ಮತ್ತೆ ಇವತ್ತು ಗುರು ಜಂಗಮರು ಅನ್ನುವಂಥವ್ರು, ಪೀಠಾಧಿಕಾರಿಗಳು, ಮಠಸ್ಥರು ಅನ್ನುವಂಥವ್ರು ಇರ್ಬೋದು, ಎಲ್ಲರೂ ಒಟ್ಟಾರೆ ನಾನು ಹೇಳ್ತಾ ಇರ್ತೇನೆ. ಈಗ ಮೊದಲನೇದು, ಶರಣರ ತತ್ವಗಳಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಸತ್ಯ ಮತ್ತು ಸತ್ಯಕ್ಕೆ ಬದ್ಧವಾದ ನಡೆ ಮತ್ತು ನುಡಿ, ಇವೆರಡು. ಅಂದ್ರೆ ನಾವು ನುಡಿಯಬೇಕು, ನುಡಿದಂತೆ ನಡೆಯಬೇಕು ಅನ್ನುವಂಥದ್ದು. ನಾವು ಈ ವಿಚಾರವನ್ನು ನಾವು ಹಿಡ್ಕೊಂಡು, ಅಂದ್ರೆ ನಾವು ಸುಳ್ಳು ಹೇಳಬಾರದು, ಯಾವ ಕಾರಣಕ್ಕೂ ಸುಳ್ಳು ಹೇಳಬಾರದು. ಅದರಿಂದ ಶರಣರು ಇದನ್ನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋದ್ರು ಅಂದ್ರೆ, ಹುಸಿವವನೇ ಹೊಲೆಯ ಅಂತ ಹೇಳ್ಬಿಟ್ರು ಅವ್ರು ಕೊನೆಗೆ. ಜಾತಿ ಪ್ರಶ್ನೆಗೂ ಮನುಷ್ಯನ ಈ ಗುಣ ಸ್ವಭಾವಗಳಿಗೆ ಇರುವ ಒಂದು ನಂಟನ ಕಟ್ಟಿ ಹಾಕಿದ್ರು ಅವರು. ಕಟ್ಟಿ ಹಾಕಿ ಈಗ ಹೊಲೆಯ ಅಂತ ಹೇಳಿದ್ರೆ, ಇವರು ಹುಟ್ಟಿನಿಂದ ಜಾತಿ ಹೊಲೆಯ ಇತ್ಯಾದಿ ಮಾತುಗಳು ಒಂದು ಕಡೆ ಸಮಾಜದಲ್ಲಿ ಇರ್ಬೇಕಾದಾಗ, ಆ ವ್ಯವಸ್ಥೆಗೆ ಪ್ರಶ್ನಿಸುವ ರೀತಿಯಲ್ಲಿ ಅಥವಾ ಅದಕ್ಕೆ ಉತ್ತರಿಸುವ ರೀತಿಯಲ್ಲಿ ಶರಣರು ಏನ್ ಹೇಳಿದ್ರು, ಹುಸಿವವನೇ ಹೊಲೆಯ ಅನ್ನುವ ಮಟ್ಟಕ್ಕೆ ಹೋದ್ರು. ಅಂದ್ರೆ ಸುಳ್ಳು ಹೇಳಬಾರದು, ಯಾವನು ಸುಳ್ಳು ಹೇಳ್ತಾನೋ ಅವನು ಹೊಲೆಯ, ಅವನ ನುಡಿ ನಡೆ ಬದ್ಧವಾಗಿರ್ಬೇಕು, ಅದರಲ್ಲಿ ಎರಡಿರಬಾರದು ಅನ್ನುವಂಥ ಮಾತು ಬಹಳ ಗಟ್ಟಿಯಾಗಿ ಹೇಳಿರ್ತಕ್ಕಂಥ ಮಾತಿದು. ಆದರೆ ಇವತ್ತು ನಮ್ಮ ಶ್ರೀಸಾಧಾರಣರಿರಲಿ ಅಥವಾ ಮಠಾಧಿಕಾರಿಗಳಿರಲಿ ಎಷ್ಟರ ಮಟ್ಟಿಗೆ ಈ ಬದ್ಧತೆಯನ್ನು ಉಳಿಸಿಕೊಂಡಿದ್ದಾರೆ ಅನ್ನೋದು ಬಹಳ ಮೂಲಭೂತವಾದ ಪ್ರಶ್ನೆ. ಯಾಕಂದ್ರೆ ಸುಮಾರು ಜನ ಇವತ್ತು ಇಂಥ ತತ್ವಗಳನ್ನು ಧಿಕ್ಕರಿಸಿ, ಅವರು ವಿಭೂತಿ ಧರಿಸಿದ ಕ್ಷಣ ಅಥವಾ ಬಸವಣ್ಣನ ಹೆಸರು ಹೇಳಿದ ಕ್ಷಣ ಅಥವಾ ಎದೆಯ ಮೇಲೆ ಲಿಂಗವನ್ನು ಧರಿಸಿದ ಕ್ಷಣ ಅವನು ಶರಣ ಪ್ರೇಮಿ ಆಗಲ್ಲ, ಶರಣ ತತ್ವದ ಅನುಚಾರಕ ಆಗಲ್ಲ. ಅವನ ನುಡಿ ನಡೆಗಳು ಒಂದಾಗಿರೋದು ಒಂದು ಬಹಳ ಮುಖ್ಯವಾದ ಪರಿಶೀಲನಾರ್ಹವಾದ ಪ್ರಶ್ನೆ ಮತ್ತು ಅದು ಪರಿಗಣಿಸಬೇಕಾದಂಥ ಪ್ರಶ್ನೆ. ಇಂಥ ಹೊತ್ತಿನಲ್ಲಿ ಸುಮಾರು ಜನ ಇವತ್ತು ಈ ಧರ್ಮದ ತೆಕ್ಕೆಯಲ್ಲಿ ಬರುವಂಥವರು, ಬಾಹುಳ್ಯದಲ್ಲಿರುವಂಥವರು,
ಅವರು ಮಠಾಧಿಕಾರಿಗಳಿರಲಿ ಯಾರೇ ಇರಲಿ, ಅನೇಕ ಸುಳ್ಳುಗಳನ್ನು ತಮ್ಮ ಸ್ವಾರ್ಥ ಸಾಧನೆಗೆ ಹೇಳುವಂಥ ಜನರಿದ್ದಾರೆ. ತಮ್ಮ ನುಡಿಯೇ ಒಂದು ಮತ್ತು ನಡೆಯೇ ಒಂದು ಅನ್ನುವಂಥ ನಡವಳಿಕೆಗಳು ಇವತ್ತು ಸಾಮಾನ್ಯವಾಗಿ ನಾವು ಕಾಣಬಹುದು. ಇಂಥವು ನಾನು ನನ್ನ ಸುತ್ತಮುತ್ತಲಿನ ಸಮಾಜದಲ್ಲಿ ಅನೇಕ ನೋಡಿದ್ದೇನೆ. ಬೆಳಗ್ಗೆ ಎದ್ದರೆ ಜಳಕ ಇಲ್ಲದೆ ಆಮೇಲೆ ಶಿವಪೂಜೆ ಇಲ್ಲದೆ ನಾನು ಮುಂದೇನು ಮಾತಾಡಲ್ಲ, ಬಾಯಿಯ ಒಳಗೆ ಒಂದು ಹನಿ ನೀರನ್ನು ಕೂಡ ನಾನು ಹಾಕಲ್ಲ ಅನ್ನುವಂಥ ಶ್ರದ್ಧಾಭಕ್ತಿ ಉಳ್ಳಂಥ ಜನ ಅನೇಕ ಸುಳ್ಳುಗಳನ್ನು ತಮ್ಮ ದೌರ್ಬಲ್ಯಗಳನ್ನು ಮುಚ್ಚಿಕೊಳ್ಳಿಕ್ಕೆ ಹೇಳಿರೋದನ್ನು ನಾನು ನೋಡಿದ್ದೇನೆ. ಈ ಮಾತಿಗೆ ಇವತ್ತು ಮಠಾಧಿಕಾರಿಗಳು ಅಂತ ಏನು ಹೇಳ್ತಾರಲ್ಲ, ಅವರೇನು ಹೊರತಲ್ಲ. ಅವರಲ್ಲಿ ಕೂಡ ಅನೇಕ ಸುಳ್ಳು ಹೇಳ್ತಕ್ಕಂಥವ್ರು, ತಮ್ಮ ಸ್ವಾರ್ಥ ಸಾಧನೆ ಮಾಡ್ಕೊಳ್ತಕ್ಕಂಥವ್ರು ಉಂಟು. ಇದು ಒಂದನೇದು. ಇನ್ನು ಎರಡನೇದು, ಈಗ ಬಸವಣ್ಣನವರು ಅವರು ಅಹಿಂಸಾ ಪ್ರತಿಪಾದಕರು. ಅಂದರೆ ಯಾವುದೇ ಪ್ರಾಣಿ ಹಿಂಸೆಯನ್ನು ಅವರು ಒಪ್ಪಲ್ಲ. ದಯೆಯೇ ಧರ್ಮದ ಮೂಲ ಅಂತ ಹೇಳಿದರು. ಸಕಲ ಜೀವಗಳಲ್ಲಿ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸ್ತಕ್ಕಂಥದ್ದೇ ಧರ್ಮ ಅಂತ ಹೇಳಿದರು ಅವರು. ಇಂಥ ಧರ್ಮದ ತತ್ವದ ಹೆಸರನ್ನು ಹೇಳಿಕೊಳ್ಳುವಂಥ ಜನ ಇವತ್ತು ಅನೇಕ ಪ್ರಾಣಿ ಬಲಿಯ ಹಬ್ಬ ಜಾತ್ರೆಗಳನ್ನು ಮಾಡಿಸ್ತಕ್ಕಂಥದ್ದನ್ನು ನೋಡಬಹುದು. ಅವರು ವಿಭೂತಿ ಕಟ್ಟ ಹಾಕ್ತಾರೆ, ಲಿಂಗನೂ ಧರಿಸಿರ್ತಾರೆ, ಮಠದ ಪ್ರೇಮಿಗಳಾಗಿರ್ತಾರೆ, ಮತ್ತೆ ಬಹಳ ಸಖ್ಯ ಹೊಂದಿರ್ತಾರೆ. ಅವರು ಬಹಳ ಪಟ್ಟ ಶಿಷ್ಯರು ಅಂತಾರಲ್ಲ, ಹಂಗೆ ಪಟ್ಟ ಶಿಷ್ಯರು ಆಗಿರ್ತಾರೆ. ಆದರೆ ಅವರು ಹೆಣ್ಣು ದೇವರ ಜಾತ್ರೆ, ಕುರಿಕೋಣ ಬಲಿ ಇವೆಲ್ಲವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಮತ್ತೆ ಇವರಲ್ಲಿ ದಯೆ ಅಂತಕ್ಕಂಥದ್ದು ಎಲ್ಲಿ ಬಂತು? ಇವರು ದಯೆಯನ್ನು ನಿಜವಾಗಲೂ ದಯೆಯನ್ನು ತಮ್ಮ ಬದುಕಿನಲ್ಲಿ ಅನುಷ್ಠಾನಗೊಳಿಸಿದ್ದಾರಾ ಅಥವಾ ಅದನ್ನು ಒಪ್ಪಿ ನಡೀತಾ ಇದ್ದಾರ ಅನ್ನೋದು ಒಂದು ಪ್ರಶ್ನೆ ಆಗ್ತದೆ. ಆ ದಯೆ ಇಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅನ್ನುವಂಥ ಮಾತುಗಳು ನಮಗೆ ಕಿವಿಗೆ ಅಬ್ಬರಿಸ್ತಾ ಇರಬೇಕಾದಾಗ, ಇಂಥ ಮುಖ್ಯ ತತ್ವಗಳನ್ನು ಉಲ್ಲಂಘಿಸಿ ನಾವು ಜೀವನ ಮಾಡ್ತೀವಿ ಅಂತಂದರೆ ಮತ್ತು ನಾವು ಎಷ್ಟರ ಮಟ್ಟಿಗೆ ನಾವು ತತ್ವಬದ್ಧರು. ನಾನು ವಿಭೂತಿ ಹಚ್ಚಿದಾಕ್ಷಣ ಅಥವಾ ಕೊರಳಲ್ಲಿ ಲಿಂಗ ಧರಿಸಿದಾಕ್ಷಣ ನಾನು ಶರಣಪ್ರೇಮಿಯೇ ಅಥವಾ ಶರಣ ಮಾರ್ಗಿಯೇ? ಇದೊಂದು ಮುಖ್ಯವಾದ ಪ್ರಶ್ನೆ ನಮ್ಮ ಜನರಲ್ಲಿ ಕಾಣ್ತಕ್ಕಂಥ ಈ ಇಬ್ಬಂದಿತನಗಳು. ಆಮೇಲೆ ಶರಣರು ಬದುಕನ್ನು ಸಾತ್ವಿಕಗೊಳಿಸುವ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿದರು. ಆ ಪ್ರಯತ್ನದಲ್ಲಿ ಅವರು ಏನು ಮಾಡಿದರು? ಅನೇಕ ಎಂಥವು ದುಶ್ಚಟಗಳಂತೀವಲ್ಲ ನಾವು, ಅವು ಒಂದು ರೀತಿ ಶಾಕ್ತ ತಾಂತ್ರಿಕ ಪರಂಪರೆಗೆ ಅವು ದುಶ್ಚಟಗಳಂತ ನಾವು ಅನ್ನಕ್ಕಾಗಲ್ಲ. ಶಾಕ್ತ ತಾಂತ್ರಿಕ ಪರಂಪರೆಯಲ್ಲಿ ಪಂಚಮಕಾರಗಳ ಸೇವನೆ ಅದು ಆ ಧರ್ಮಕ್ಕೆ ಬದ್ಧವಾದ್ದೇ. ಅದು ಆ ಮದ್ಯ, ಮಾಂಸ, ಮದಿರೆ, ಮಾನಿನಿ ಇತ್ಯಾದಿಗಳೆಲ್ಲವೂ ಕೂಡ ಇವೆಲ್ಲವೂ ಕೂಡ ತಂತ್ರದಲ್ಲಿ ಶಾಕ್ತ ಪರಂಪರೆಯಲ್ಲಿ ಅವು ನಿಷಿದ್ಧವಲ್ಲ. ಆದರೆ ಈ ಶರಣ ಧರ್ಮದಲ್ಲಿ ಅವು ನಿಷಿದ್ಧ. ಅವ್ರೇನು ಮಾಡಿದರು? ಈ ಥರದ ಭವಿಲೋಕ ಅಂತ ಕರೆದ್ರು ಅದಕ್ಕೆ. ಈ ಮದ್ಯ, ಮಾಂಸ ಇತ್ಯಾದಿ ಆಚರಣೆಗಳೇನಿದ್ವು, ಇಷ್ಟಲಿಂಗ ಆದ ಮುಖಾಂತರ ಶಿವನನ್ನು ಪೂಜಿಸುವುದನ್ನು ಬಿಟ್ಟು ಬೇರೆ ದೈವಗಳನ್ನು ಪೂಜಿಸ್ತಕ್ಕಂಥವ್ರು, ಹಲವು ದೈವಗಳ ಭಕ್ತರು, ಮಣ್ಣು, ಮಸಣಿ, ಮಾರಿ, ಕಲ್ಲು ದೈವ, ಮರದೈವ ಅನ್ನುವಂಥ ಜನ, ಆಮೇಲೆ ಗಂಡ ಒಂದು ಹೆಂಡತಿ, ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣಿ ಭಕ್ತೆ, ಅವನು ಕೊಂಬುದು ಪಾದೋದಕ ಪ್ರಸಾದ, ಆಕೆ ಕೊಂಬುದು ಸುರೆಮಾಂಸ ಅನ್ನುವಂಥ ವಚನ ಸಾಲುಗಳು ಬರ್ತವೆ. ಹೀಗಾಗಿ ಅವರು ಭವಿಭಕ್ತ ಭೇದವನ್ನು ಮಾಡಿ ಇಂಥ ತಾಂತ್ರಿಕ ಪಂಥದ ಎಲ್ಲ ಆಚಾರ ವಿಚಾರಗಳನ್ನು ಅವರು ನಿರಾಕರಿಸಿದ್ರು, ನಿಜ. ಆದರೆ ಕ್ವಶನ್ ಏನಂದರೆ, ಈಗ ಭಕ್ತರು ಅಂತ ಇವತ್ತೇನಿದಾರಲ್ಲ, ಆ ಭಕ್ತರಲ್ಲಿ ಇವೆಲ್ಲವನ್ನು ಆಚರಣೆ ಮಾಡ್ತಕ್ಕಂಥ ಜನಗಳು ಇಲ್ಲವೇ? ಕುಡಿತಕ್ಕಂಥವ್ರಿದ್ದಾರೆ, ಆಮೇಲೆ ವೇಷಗಾರಿಕೆ ಮಾಡ್ತಕ್ಕಂಥ ಜನಗಳಿದ್ದಾರೆ, ಪರಸ್ತ್ರೀಯರೊಂದಿಗೆ ಅಕ್ರಮ ಸಂಬಂಧ ಹೊಂದಿರತಕ್ಕಂಥವ್ರಿದ್ದಾರೆ, ಆಮೇಲೆ ಈಗ ಇದು ಮಾಂಸಾಹಾರ ಸೇವನೆ ಅದನ್ನು ತಮ್ಮ ಧರ್ಮಕ್ಕೆ ಬಾಹಿರವಾದ್ದಾದರೂ ಕೂಡ ಅದನ್ನು ಅವರು ಅನುಸರಿಸ್ತಕ್ಕಂಥವ್ರು ಕೂಡ ಇದ್ದಾರೆ. ಮತ್ತು ಆಗಲೇ ಪ್ರಾಣಿ ಬಲಿ ವಿಚಾರ ಹೇಳಿದೆ ನಾನು. ಜಾತ್ರೆಗಳಲ್ಲಿ ಇವರೇ ಮುಂದೆ ನಿಂತಿದ್ದು ಕೋಣ ಕುರಿಗಳನ್ನು ಬಲಿ ಕಡಿಸ್ತಕ್ಕಂಥ ಜನಗಳಿದ್ದಾರೆ ಇವರು. ಆಮೇಲೆ ಮುತ್ತು ಕಟ್ಸೋದು, ದೇವದಾಸಿ ಪದ್ಧತಿ,
ಎಷ್ಟೋ ಕೆಲವು ಹೆಣ್ಣು ದೇವರ ಕೇಂದ್ರಗಳಿದಾವೆ. ಅಲ್ಲಿ ಕೆಲವು ದೇವದಾಸಿ ಪದ್ಧತಿಯನ್ನು ಈಗಲೂ ಕೂಡ ಒಪ್ಪಿಕೊಂಡು ನಡೀತಕ್ಕಂಥ ಕೆಲವು ಹೆಂಗಿಳೆಯರು ಅಲ್ಲಿಗೆ ಬರ್ತಾರೆ. ಅವರಿಗೆ ಮುತ್ತು ಕಟ್ತಾರೆ. ಮುತ್ತು ಕಟ್ಟಿದ ಮೊದಲ ದಿನ ಆ ಹೆಣ್ಣು ಆ ದೇವತೆಯ ಪೂಜಾರಿ ಅದನ್ನು ಅನುಭವಿಸ್ಬೇಕು ಅಂತ. ಆ ಪೂಜಾರಿ ಇಂಥ ಮೇಲ್ವರ್ಗದಿಂದ ಬಂದಂಥವನು. ಅವನು ಕೂಡ ಇಂಥ ಶರಣ ಧರ್ಮದ ಬಾಹುಳ್ಯದ ಯಾವುದೋ ಒಂದು ಉಪಜಾತಿ ಮೂಲದಿಂದ ಬಂದಂಥವನಾಗಿರ್ತಾನೆ. ಮತ್ತು ಅವನು ಇದು ಮಾಡ್ತಾನಲ್ಲ, ಇದು ಇದು ನಮ್ಮ ಸಮಾಜದಲ್ಲಿ ಇದು ನಿಷಿದ್ಧವಾಗಿದೆಯೇ ಇದು? ಇವರೆಲ್ಲ ಮತ್ತೆ ಶರಣ ಪ್ರೇಮಿಗಳೇ ಅಥವಾ ಶರಣ ವಿರೋಧಿಗಳೇ ಇವರು ಅನ್ನೋ ಪ್ರಶ್ನೆ. ಹಾಗಾಗಿ ಮತ್ತೆ ಇನ್ನು ಮುಂದೆ ನಾವು ಹೋಗೋಣ. ಈಗ ಶರಣರು ದಾಸೋಹ, ಜಂಗಮ ದಾಸೋಹ, ತ್ರಿವಿಧ ದಾಸೋಹ ಹೇಳಿದರು. ಕಾಯಕ ತತ್ವವನ್ನು ಬೋಧನೆ ಮಾಡಿದರು. ಕಾಯಕ ತತ್ವ ಅಂದರೆ ಅದು ಸತ್ಯಶುದ್ಧ ಕಾಯಕ ಆಗಿರಬೇಕು. ಅಂದರೆ ತಾನು ಬಹಳ ಪ್ರಾಮಾಣಿಕವಾಗಿ ತನ್ನ ಅದು ಕುಲ ಸಂಸ್ಕೃತಿ ಮೂಲದಿಂದ, ಜಾತಿ ಸಂಸ್ಕೃತಿ ಮೂಲದಿಂದ ಬಂದಂಥ ಎಂಥದೇ ಕಾಯಕ ಇರಲಿ, ಅದು ಚಪ್ಪಲಿ ಹೊಲಿಯ ಕಾಯಕ ಇರ್ಬೋದು, ಅದೊಂದು ಬಟ್ಟೆ ಹೊಲಿಯ ಕಾಯಕ ಇರ್ಬೋದು, ಅದು ವ್ಯವಸಾಯ ಇರ್ಬೋದು, ಮತ್ತೊಂದು ಏನೇ ಕಾಯಕ ಇರ್ಬೋದು, ಯಾವುದೇ ಕಾಯಕವನ್ನು ಶ್ರೇಷ್ಠ ಕನಿಷ್ಠ ಅಂತ ಭಾವಿಸದೆ ಬಹಳ ಸತ್ಯಶುದ್ಧ ಶ್ರದ್ಧೆಯಿಂದ ಆ ಕಾಯಕವನ್ನು ಮಾಡಿ ಅದರಿಂದ ಬಂದಂಥ ಒಂದು ಲಾಭ ಏನಿರ್ತದೆ ಅಥವಾ ಅದರ ಒಂದು ಫಲ ಏನಿರ್ತದೆ ಆ ಫಲವನ್ನು ಮೊದಲು ಜಂಗಮಕ್ಕೆ, ಗುರುಲಿಂಗ ಜಂಗಮಕ್ಕೆ ದಾಸೋಹವನ್ನು ಮಾಡಿ ಸಮರ್ಪಿಸಿ ಉಳಿದದ್ದನ್ನು ತಾನು ಸೇವಿಸಬೇಕು. ಆಮೇಲೆ ಅವನು ಇಂದಿಂಗೆ ನಾಳಿಂಗೆ ಅಂತ ಕೂಡಿಡಬಾರ್ದು. ಅಂದಂದೇ ಅವತ್ತು ತನ್ನ ಜೀವನವನ್ನು ತಾನು ಕಳೆಯಬೇಕು. ಅಂದಂದಿಗೆ ವ್ಯಯ ಮಾಡಿಬಿಡಬೇಕು. ಅಂದರೆ ಯಾವತ್ತು ದುಡಿದದ್ದನ್ನು ಅವತ್ತಿಗೆ ಅವನು ಖರ್ಚು ಮಾಡಿಬಿಡ್ಬೇಕು ಅನ್ನುವಂಥ ವಿಚಾರಗಳು ಶರಣ ತತ್ವದಲ್ಲಿ ಬರ್ತವೆ. ಆದರೆ ನಮ್ಮ ಜನಗಳಲ್ಲಿ ಇದು ಎಷ್ಟರ ಮಟ್ಟಿಗೆ ಅನುಷ್ಠಾನದಲ್ಲಿದೆ ಅನ್ನೋದು ಮೂಲಭೂತವಾದ ಪ್ರಶ್ನೆ. ಇವತ್ತು ಇಂದಿಂಗೆ ನಾಳಿಂಗೆ ಅಂತ ಇಡದೇ ಇರುವಂಥ ಜನ ಇದ್ದಿದ್ರೆ ಇವತ್ತು ಕ್ಯಾಪಿಟಲ್ ಅಕ್ಯುಮುಲೇಷನ್ ಆಗ್ತಾ ಇರಲಿಲ್ಲ, ಕ್ಯಾಪಿಟಲಿಸ್ಟ್ ಅನ್ನೋರೇ ಬೆಳೀತಾ ಇರಲಿಲ್ಲ. ಬಂಡವಾಳಶಾಹಿ ವರ್ಗ ಅನ್ನೋದು ಅದು ಬೇರೆ ಯಾವುದೇ ಧರ್ಮದಿಂದ ಬಂದಿರ್ಬೋದು, ಆದರೆ ಈ ಶರಣಮಾರ್ಗಿ ಧರ್ಮದಿಂದ ಮಾತ್ರ ಅದು ಬಂದಿರಲಿಕ್ಕೆ ಸಾಧ್ಯವಿರಲಿಲ್ಲ. ಎಲ್ಲರೂ 100% ಇವರು ಶರಣಾನುಯಾಯಿಗಳು. ಅವತ್ತಿಗೆ ನಮಗೆ ಸಾಕು, ನಮಗೆ ಧನದಾಸೆ ಇಲ್ಲ, ನಾವು ಹೆಚ್ಚು ಸಂಪತ್ ಸಂಗ್ರಹ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ನಾವು ಸಮಾಜದ ಹಿತಾಸಕ್ತಿಗೆ, ಬಡವರ ಹಿತಾಸಕ್ತಿಗೆ ನಾವು ವಿರೋಧಿಗಳಾಗಿ ನಾವು ಬದುಕಲಿಕ್ಕೆ ನಾವು ಸಿದ್ಧವಿಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟೇ ನಮಗೆ ಸಾಕು ಅನ್ನುವಂಥ ಒಂದು ಹಿತಮಿತವಾದ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಅವರು ಬದುಕನ್ನು ನಡೆಸಿದರೆ ಇವತ್ತು ಕೋಟಿ 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 ಸಂಪತ್ ಸಂಗ್ರಹ ಮಾಡಿ ಹಾಕ್ಕೊಳ್ಳುವಂಥ ಜನಗಳು ಹುಡ್ತಾ ಇರಲಿಲ್ಲ. ಆಮೇಲೆ ಇದರಿಂದ ಈ ಆರ್ಥಿಕ ಹಣದ ದುರಾಸೆಯಿಂದ ಭ್ರಷ್ಟಾಚಾರಗಳು ನಡೀತಾ ಇರಲಿಲ್ಲ. ಸರ್ಕಾರದ ಇವತ್ತು ಎಷ್ಟೋ ಅಧಿಕಾರಿಗಳು ಇದೇ ಧರ್ಮ ಮೂಲದಿಂದ ಬಂದಂಥವರು ಆ ಪೈಪುಗಳಲ್ಲಿ ಅಲ್ಲಿ ಇಲ್ಲಿ ಬಚ್ಚಲಲ್ಲಿ ಮತ್ತೊಂದು ಕಡೆ ದುಡ್ಡನ್ನು ಅವಿತಿಟ್ಟಿರ್ತಕ್ಕಂಥದ್ದನ್ನು ದಾಳಿ ಮಾಡಿ ಪೊಲೀಸ್ನವರು, ಲೋಕಾಯುಕ್ತರು ಅಥವಾ ಇನ್ನೊಂದು CBI ಇಲಾಖೆಯವರು ಹೊರಗಡೆ ಎಳೆದಿರೋದು ನಾವೆಲ್ಲ ನ್ಯೂಸ್ ನೋಡಿದ್ದೀವಿ. ಮತ್ತು ಹಿಂಗಿರುವಾಗ ಇವರೆಲ್ಲ ಶರಣ ಧರ್ಮವನ್ನು ಅನುಷ್ಠಾನಗೊಳಿಸಿರ್ತಕ್ಕಂಥವ್ರು ಅಥವಾ ಅದಕ್ಕೆ ವಿರೋಧಿಗಳ ಇವರು. ಇದಕ್ಕೆ ಈ ಸಂಪತ್ ಸಂಗ್ರಹ ಮಾಡಲಿಕ್ಕೆ ಮಠಗಳು ಕೂಡ ಹಿಂದೆ ಬಿದ್ದಿಲ್ಲ. ಈಗ ಎಷ್ಟೋ ಜನ ಹಿಂದಕ್ಕೆ ಮಠಗಳಿಗೆ ಆಸ್ತಿ ಅಂತ ನಮ್ಗೆ ಅದರದ್ದೊಂದು ಚರಿತ್ರೆ. ಹೇಗಂದ್ರೆ ಈಗ ಇವತ್ತು ಯಾವುದೋ ಒಂದು ಗ್ರಾಮ ಇದೆ ಅಂತ ತಿಳ್ಕೊಳ್ಳೋಣ, ಅಲ್ಲಿ ಯಾರೋ ಕೊನೆಗೆ ಒಂದು ಮನೆತನ ನಾಶ ಆಗೋಗ್ಬಿಡ್ತದೆ. ಅದು ಅವ್ರಿಗೆ ಹಿಂದೆ ಇಲ್ಲ, ಮುಂದೆ ಇಲ್ಲ, ಮಕ್ಕಳಿಲ್ಲ, ಮರಿ ಇಲ್ಲ ಅನ್ನುವಂಥವ್ರು. ಅವಾಗ ಅವ್ರು ಕಡೆಯ ಕಾಲಕ್ಕೆ ಈ ಸ್ವತ್ತನ್ನು ಯಾರಿಗೆ ಸೇರಿಸ್ಬೇಕು ಅನ್ನೋ ಪ್ರಶ್ನೆ ಬಂದಾಗ ಅವರೇ ಅದನ್ನ ಒಂದು ಉಯಿಲು ಬರೆದು, ನಾನು ಸತ್ತ ಮೇಲೆ ಇಂಥ ಆಸ್ತಿಯನ್ನು ಇಂಥ ಮಠಕ್ಕೆ ಇದನ್ನ ನಾನು ಸೇರ್ತಕ್ಕದ್ದು ಅಂತ ಅವ್ರು ಉಯಿಲು ಬರೆದಿಟ್ಟು ಹೋಗಿರ್ತಾರೆ. ಅಥವಾ ಅವರು ಹೆಂಗೋ ಸತ್ತೋಗ್ಬಿಡ್ತಾರೆ. ಆ ಊರಿನ ಜನ ಅಥವಾ ಆ ಜನ ಅವರು ಯಾರೋ ಕುಲ ಸಂಬಂಧಿಗಳಿಲ್ಲದೆ ಹೋದ್ರೆ ಅಂಥ ಒಂದು ಆಸ್ತಿಯನ್ನ ಅದನ್ನ ಮಠಕ್ಕೆ ಅಂತ ಕೊಟ್ಬಿಡ್ತಾರೆ. ಇದು ಒಂದು ಕ್ರಮ. ಇದು ಇನ್ನೊಂದು, ಎಷ್ಟೋ ಜನ ತಮಗೆ ಹೆಚ್ಚಿನ ಭೂಮಿ ಇದ್ರೆ ನಮ್ಮ ಮಠ ಬಲ್ಕೊಳ್ಳಿ ಅಥವಾ ನಮ್ಮ ಮಠ ಬೆಳಿಲಿ ಅಂತ ಕೊಡ್ತಾರೆ. ಮಠ ಬೆಳಿಲಿ ಅನ್ನೋದ್ರ ಅರ್ಥ ಏನು ಅಂತ ಹೇಳಿದ್ರೆ, ಮಠವು ಆರ್ಥಿಕವಾಗಿ ಸಶಕ್ತವಾಗಿ ಅದು ಸಮಾಜ ಸೇವೆಯನ್ನು ಮಾಡಲಿ ಅಂತ. ಇದೇ ಜಂಗಮ ದಾಸೋಹ. ಜಂಗಮ ದಾಸೋಹದ ಮೂಲ ಇರೋದು ಅದರ ಬಾಹುಳ್ಯಕ್ಕೆ ಬರ್ತಕ್ಕಂಥ ವಿಚಾರ ಇದು. ಅಂದ್ರೆ ನಮ್ಮ ಭಕ್ತರು ಒಂದು ಮಠಕ್ಕೆ, ಒಬ್ಬ ಸ್ವಾಮಿಗಳಿಗೆ ಅದು ಭೂಮಿ ದಾನವನ್ನು ಮಾಡಲಿ ಅಥವಾ ಮತ್ತೊಂದು ಯಾವುದಾದ್ರೂ ಆರ್ಥಿಕ
ಇದನ್ನು ದಾನ ಮಾಡಲಿ, ಅದು ಹಣವನ್ನೇ ಸಂಪತ್ತನ್ನು ದಾನ ಮಾಡಲಿ. ಆ ದಾನದ ಉದ್ದೇಶ ಏನು ಅಂತ ಹೇಳಿದರೆ, ಆ ದಾನವು ವಾಪಸ್ಸು ಮತ್ತೆ ಸಮಾಜಕ್ಕೆ ಸಲ್ತತೆ ಅಂತ. ಒಂದು ಸಮಾಜದ ಏಳಿಗೆಗೆ ಆ ಸ್ವಾಮಿಗಳು ಆ ಮಠ ಉಪಯೋಗ ಮಾಡ್ತಾರೆ. ಸಮಾಜದಲ್ಲಿರ್ತಕ್ಕಂಥ ಬಡವರ ಕಷ್ಟವನ್ನು ನೀಗಿಸ್ತಾರೆ. ಬಡವರಿಗೆ ಅವರು ಒಂದು ಉಚಿತವಾದ ಶಿಕ್ಷಣ ಕೊಡ್ತಾರೆ, ನಿಸ್ಸಹಾಯಕರಿಗೆ ಸಹಾಯ ಮಾಡ್ತಾರೆ, ಅವ್ರಿಗೊಂದು ಜೀವನ ಕಲ್ಪಿಸುವ ಪ್ರಯತ್ನ ಮಾಡ್ತಾರೆ. ಆ ರೀತಿ ಅದು ಸಮಾಜ ಸೇವೆಗೆ ವ್ಯಯ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಇಂಥ ದಾನದ ಕಲ್ಪನೆಗಳು ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ದೇವಸ್ಥಾನಗಳಿಗೆ ದಾನ ಕೊಟ್ಟಿರೋದನ್ನು ಇವತ್ತು ನಾವು ಶಾಸನಗಳು ನೋಡ್ತೀವಿ. ಅದು ಚಾಲುಕ್ಯರಿರಲಿ, ರಾಷ್ಟ್ರಕೂಟರಿರಲಿ, ವಿಜಯನಗರ ಸಾಮ್ರಾಟರಿರಲಿ, ಯಾರೇ ಇರಲಿ, ಎಲ್ಲರೂ ಕೂಡ ದೇವಸ್ಥಾನಗಳಿಗೆ ದಾನಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಪುರೋಹಿತಶಾಹಿಗಳಿಗೆ ದಾನಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಶಾಸನಗಳಲ್ಲಿ ನೋಡ್ತೀವಿ ನಾವು. ಅದೇ ರೀತಿ ಮಠಗಳಿಗೆ ದಾನ ಕೊಟ್ಟಿರೋದರ ಹಿಂದಿನ ಉದ್ದೇಶ ಏನಂತ ಹೇಳಿದರೆ, ಆ ಮಠಾಧಿಕಾರಿಯಾಗಿರ್ತಕ್ಕಂಥವನು ತನ್ನ ಮಠದಲ್ಲಿ ಈಗ ಒಂದು ಉಚಿತ ಶಿಕ್ಷಣ ಕೊಡ್ತಕ್ಕಂಥದ್ದಿರಲಿ, ಅಥವಾ ಹಸಿದವರಿಗೆ ಅನ್ನ ಕೊಡ್ತಕ್ಕಂಥದ್ದಿರಲಿ, ಯಾರೋ ಒಬ್ಬ ನಿರ್ಗತಿಕ ದರಿದ್ರ, ಅವನಿಗೆ ದುಡಿಯುವ ಶಕ್ತಿ ಇಲ್ಲ, ಅಂಥವನಿಗೆ ಅನ್ನ ಹಾಕ್ತಕ್ಕಂಥದ್ದಿರಲಿ, ಇದು ಅನ್ನದಾಸೋಹ ಪ್ರಥಮ. ಅಕ್ಷರದಾಸೋಹ ಇದು ಆಧುನಿಕ. ಅನ್ನದಾಸೋಹ ಮತ್ತು ಅಕ್ಷರದಾಸೋಹ ಈ ಎರಡು ಉದ್ದೇಶಗಳಿಗೆ, ಸದುದ್ದೇಶಗಳಿಗೆ ಈ ಸಂಪತ್ತನ್ನು ಅವರು ವಿನಿಯೋಗ ಮಾಡ್ತಾರೆ, ಬಳಸ್ತಾರೆ ಅಂತ ಹೇಳಿ ಇಂಥ ಉದ್ದೇಶದಿಂದ ಕೊಟ್ಟರು. ನಿಜ. ಆದರೆ ಏನಾಯಿತು, ಮುಂದಿನ ವಿಚಾರವನ್ನು ಮಾಡಿ ನೀವು ಎಷ್ಟೋ ಇವತ್ತು ಶರಣ ಧರ್ಮ ಹೇಳ್ಕೊಳ್ತಕ್ಕಂಥವ್ರು, ಬಸವ ಧರ್ಮ ಹೇಳ್ಕೊಳ್ತಕ್ಕಂಥ ಮಠಗಳು ಇದ್ದಾವೆ, ಅವು ಸಂಪತ್ತಿನ ಹಿಂದೆ ಬೆನ್ನು ಬಿದ್ದಿದ್ದಾವೆ. ಕ್ಯಾಪಿಟೇಷನ್ ಶುಲ್ಕ ವಸೂಲಿ ಮಾಡ್ತಾರೆ. ಆಮೇಲೆ ಒಬ್ಬ ಟೀಚರ್ ಪೋಸ್ಟ್ ಇರಲಿ, ಲೆಕ್ಚರರ್ ಪೋಸ್ಟ್ ಇರಲಿ, ಆಮೇಲೆ ಒಂದು ಕ್ಲರ್ಕ್ ಪೋಸ್ಟ್ ಇರಲಿ, ಯಾವುದೇ ಪೋಸ್ಟ್ ಇರಲಿ, ಆ ಪೋಸ್ಟ್ಗಳಿಗೆ ಅವರು ಅತ್ಯಧಿಕವಾದ 40 ಲಕ್ಷ ಗಟ್ಟಲೆ, ಇವತ್ತು ಆಧುನಿಕ ಕಾಲದಲ್ಲಿ ಒಂದು ಲೆಕ್ಚರರ್ ಪೋಸ್ಟ್ಗೆ 40 ಲಕ್ಷ 50 ಲಕ್ಷ ದುಡ್ಡು ತಗೊಂಡು ಲೆಕ್ಚರ್ ಪೋಸ್ಟ್ ಕೊಡ್ತಕ್ಕಂಥವ್ರು ಇದ್ದಾರೆ. ಈ ದುಡ್ಡು ಏನು ಮಾಡ್ತಾರೆ ಅವರು? ಇಷ್ಟೆಲ್ಲ ದುಡ್ಡನ್ನು ಯಾವುದಾದ್ರೂ ಸಮಾಜಕ್ಕೆ ವಿನಿಯೋಗ ಮಾಡ್ಬೇಕು ತಾನೆ. ಅವರು ಸಮಾಜಕ್ಕೆ ವಿನಿಯೋಗ ಮಾಡ್ತಕ್ಕಂಥ ಲಕ್ಷಣಗಳೇ ಕಾಣ್ತಾ ಇಲ್ಲ. ಹಿಂದಕ್ಕೆ ಹಳೇ ಮಠ, ಹಳೇ ಸ್ವಾಮಿಗಳು ಹಿಂದಕ್ಕೆ ಮಾಡ್ಕೊಂತ ಬಂದ್ರು. ಅವರು ನೂರಾರು ಶಾಲೆಗಳು ತೆಗೆದ್ರು ಅವತ್ತು. ಆಮೇಲೆ ಸರ್ಕಾರದಿಂದ ಎಡೆಡ್ ಅಂತ ಏನು ಬಂತಲ್ಲ, ಅನುದಾನಿತ ಶಾಲೆಗಳೆಲ್ಲವೂ, ಅಂದ್ರೆ ಸಿಬ್ಬಂದಿಗೆ ಸಂಬಳ ಕೊಡ್ತಕ್ಕಂಥವ್ರು ಸರ್ಕಾರ. ಇವರು ಅದಕ್ಕೆ ಇನಿಷಿಯೇಟಿವ್ ತೆಗೆದುಕೊಂಡು ಒಂದು ಪ್ರಾರಂಭಿಕ ಪ್ರಯತ್ನ ಮಾಡಿ ಅಲ್ಲಿಗೊಂದು ಕಟ್ಟಡ ನಿರ್ಮಿಸಿ, ಅಲ್ಲಿಗೊಂದು ಸಿಬ್ಬಂದಿ ನೇಮಿಸಿ, ಆ ಶಾಲೆ ಅದನ್ನು ಸ್ಟ್ಯಾಂಡಪ್ ಆಗಂತೆ ಮಾಡಿ, ಅದನ್ನು 5 ವರ್ಷ 7 ವರ್ಷ ರನ್ ಮಾಡಿ, ಆಮೇಲೆ ಅನುದಾನಕ್ಕೆ ಅಪ್ಲೈ ಮಾಡಿ, ಅದಕ್ಕೆ ಅನುದಾನ ಬರುವಂತೆ ಮಾಡಿಕೊಳ್ತು. ಇದೆಲ್ಲ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಬಂತು. ಅಂದರೆ ಸರ್ಕಾರ ಅಲ್ಲಿ ಸಂಬಳ ಕೊಟ್ಟಿರೋದು ಹೆಸರು ಮಾತ್ರ ಸಂಸ್ಥೆಯ ಶಾಲೆ, ಸಂಬಳ ಕೊಟ್ಟಿರೋದು ಸರ್ಕಾರ. ಅದರಲ್ಲಿ ಏನು ಪಾರ್ಟಿಷನ್ ಇಲ್ಲ. 75% ಸರ್ಕಾರ ಕೊಡಲಿ, 25% ನಾವು ಕೊಡ್ತೀವಿ ಅಂಥದ್ದೇನಿಲ್ಲ. ಪೂರ್ಣ 100ಕ್ಕೆ 100ರಷ್ಟು ಅನುದಾನವನ್ನು ಸರ್ಕಾರವೇ ಕೊಡ್ತಾ ಬಂದಿರೋದು. ಆದರೆ ಉಸ್ತುವಾರಿ ಮ್ಯಾನೇಜ್ಮೆಂಟ್ ಮಾತ್ರ ಇವ್ರದ್ದು. ಹೌದಾ? ಹಿಂಗಿದ್ದಾಗ ಇಲ್ಲಿ ಇವರು ಉಚಿತವಾಗಿ ನಾವು ಶಿಕ್ಷಣ ಕೊಟ್ವಿ ಅನ್ನೋ ಪ್ರಶ್ನೆನೇ ಇಲ್ಲವಲ್ಲ. ನಾವು ಉಚಿತವಾಗಿ ಇವರಿಗೆ ಜನಗಳಿಗೆ ಶಿಕ್ಷಣ ಕೊಟ್ವಿ ಅನ್ನೋದಿಲ್ಲ. ಆ ಉಚಿತ ಪ್ರಸಾದ ನಿಲಯಗಳಿದ್ವು ಹಿಂದಕ್ಕೆ. ಅವ್ರೇನು ಮಾಡ್ತಿದ್ರು, ಊರಲ್ಲಿ ಕಾಳುಗಳನ್ನು ಎತ್ಕೊಂಡ್ಬರ್ತಿದ್ರು. ಹೋಗಿ ಜೋಳ, ರಾಗಿ ಬೆಳೆದರ ಮನೆಗೆ ಹೋಗಿ ಅಕ್ಕಿ, ಭತ್ತ ಏನೋ ಇರ್ಬೋದು, ಅವ್ರು ಏನೋ ಧಾನ್ಯಗಳನ್ನು ಬೆಳೆದ್ರೆ ಧಾನ್ಯಗಳನ್ನು ದಾನ ತಗೊಂಡು ಬರ್ತಿದ್ರು. ಅದನ್ನು ಒಂದು ಮಠದಲ್ಲಿ ಖರ್ಚಿ ಮತ್ತೊಂದು ಹಾಕಿ ಇಡ್ತಿದ್ರು. ಅದರಿಂದ ಬಂದಿರೋ ಆ ಒಂದು ಪ್ರಸಾದ ನಿಲಯಕ್ಕೆ ಸೇರ್ತಕ್ಕಂಥ, ಅದು ಅವನು 1ನೇ ಕ್ಲಾಸ್ ಹುಡುಗ ಇರಲಿ, 10ನೇ ಕ್ಲಾಸ್ ಹುಡುಗ ಇರಲಿ, PUC ಓದೋನಿರಲಿ, ಡಿಗ್ರಿ ಓದೋನಿರಲಿ, ಅವನಿಗೆ ಊಟ ಹಾಕ್ತಿದ್ರು. ಅವರು ಆ ಮಠದ ಊಟ ತಿನ್ಕೊಂಡು ಶಾಲಾ ಕಾಲೇಜುಗಳನ್ನು ಓದಿ ತಮ್ಮ ತಂದೆ ತಾಯಿಗಳಿಗೆ ಹೊರೆಯಾಗದಂಗೆ ಶಿಕ್ಷಣ ಮಾಡ್ತಾರೆ. ಇದು ಸಮಾಜ ಸೇವೆ. ಇದು ನಿಜವಾಗ್ಲೂ ಒಂದು ಮಠ ಸಾರ್ವಜನಿಕರ ನೀಡಿರ್ತಕ್ಕಂಥ ಒಂದು ಸಂಪತ್ತನ್ನ ಸಮಾಜಕ್ಕೆ ಮತ್ತೆ ವಾಪಸ್ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಏನಂತಾರಲ್ಲ, ಆ ರೀತಿ ವಿನಿಯೋಗ ಮಾಡ್ತಕ್ಕಂಥ ಒಂದು ನಿಜವಾದ ಕ್ರಮ ಇದು. ಆದರೆ ಇದು ಉಳಿತಾ? ಪ್ರಶ್ನೆ. ಇದು ಉಳಿಲಿಲ್ಲ. ಇದು ಹೋಯ್ತು. ಆಮೇಲೆ ಅದರ ಮೇಲೆ ಶುಲ್ಕ ತೆಗೆದುಕೊಂಡು ಹಾಸ್ಟೆಲ್ ನಡೆಸ್ತಕ್ಕಂಥ ಕ್ರಮಗಳು ಬಂದವು. ಶುಲ್ಕ ನಡೆಸ್ಕೊಂಡು ಶಾಲಾ ಕಾಲೇಜು ನಾನ್ ಎಡೆಡ್ ಸಿಸ್ಟಮ್ ಅಂತ ಬಂದ್ಬಿಡ್ತು. ನಾನ್ ಎಡೆಡ್ ಸಿಸ್ಟಮ್ ಅಂತ ಬಂದಮೇಲೆ ಶಿಕ್ಷಣ ಅಂತಕ್ಕಂಥದ್ದು ಸಂಪೂರ್ಣ ವ್ಯಾಪಾರವೇ ಆಯಿತು. ಶಿಕ್ಷಣ ಅನ್ನೋದು ಸಂಪೂರ್ಣ ವ್ಯಾಪಾರ. ಇವತ್ತು ನಾನು ಆಟೋದಲ್ಲಿ ಬರ್ತಾ ಇದ್ದೆ, ಯಾವುದೋ ಒಂದು ದಾವಣಗೆರೆಯ ಪ್ರತಿಷ್ಠಿತ ಒಂದು ಕಾಲೇಜ್, ಒಂದು PUC ಕಾಲೇಜ್, 2 ವರ್ಷದ PUC ಕಾಲೇಜ್ ಓದಲಿಕ್ಕೆ ಆ ಮಗುನ ಕೇಳಿದೆ ನಾನು, ಎಷ್ಟು ಫೀಸ್ ಕಟ್ತೀರಮ್ಮ ನೀವು ಅಂತ. ಅದು ನೀಟು, CET, ಹಾಸ್ಟೆಲ್ಲು ಮತ್ತು
ಟ್ಯೂಷನ್ ಫೀಸ್ ಇವಿಷ್ಟು ಸೇರಿಸಿ 6.5 ಲಕ್ಷ ಹೇಳ್ತದೆ. ನೋಡ್ರಿ, ಒಂದು ಶಿಕ್ಷಣ 2 ವರ್ಷದ PUC ಶಿಕ್ಷಣ ಇವತ್ತು ಎಷ್ಟು ದುಬಾರಿಯಾಗಿದೆ ಈ ಖಾಸಗಿಯವರ ಕೈಯಲ್ಲಿ ಅನ್ನೋದನ್ನ ಯೋಚನೆ ಮಾಡಿ. 6.5 ಲಕ್ಷ ಕೊಟ್ಟು 2 ವರ್ಷ ಮಕ್ಕಳನ್ನು ಓದಿಸ್ಬೇಕು, ಬರೀ PUC ಓದಿಸಕ್ಕೆ. ದೊಡ್ಡ ಡಿಗ್ರಿ ಓದಿಸೋದಲ್ಲ, ಅಥವಾ ಇನ್ನೊಂದು ದೊಡ್ಡ MBBS ಮತ್ತೊಂದು ಓದಿಸೋದಲ್ಲ, ಅವೆಲ್ಲ ಇನ್ನೂ ಮುಗಿಲು ಅವು. ಇದು ವ್ಯವಸ್ಥೆ. ಇಂಥ ಒಂದು ವ್ಯವಸ್ಥೆಯ ಭಾಗವಾಗಿ ಇವತ್ತು ಶರಣರ ಬಸವಣ್ಣನವರ ಹೆಸರು ಹೇಳ್ತಕ್ಕಂಥ ಮಠಗಳು ನಡೀತಾ ಇದ್ದಾವೆ. ಅವ್ರು ಯಾವುದರಲ್ಲೂ ಯಾರಿಗೂ 1 ಪೈಸೆ ಬಿಡಲ್ಲ. ಮಾರ್ವಾಡಿಗಳ ತರ ದುಡ್ಡನ್ನು ವಸೂಲಿ ಮಾಡ್ತಾರೆ. ಮತ್ತೆ ಕೂಡಿಟ್ಟು ಏನ್ ಮಾಡ್ತಾರೆ, ಕೋಟ್ಯಾಂತರ ಆಸ್ತಿಗಳನ್ನ ಮಾಡ್ತಾ ಹೋಗಿದಾರಲ್ಲ. ಮತ್ತೆ ಆಸ್ತಿಯ ಆಸೆ ಇವ್ರಿಗೆ ಯಾಕಿರ್ಬೇಕು? ಶರಣರ ತತ್ವಗಳು ಏನ್ ಹೇಳ್ತವೆ? ನೀನು ಅರಿಷಡ್ ವರ್ಗಗಳನ್ನು ಮೀರಿರ್ಬೇಕು. ಒಬ್ಬ ಜಂಗಮನಾಗಿರ್ತಕ್ಕಂಥವನು ಅಥವಾ ಒಬ್ಬ ಗುರುಸ್ಥಾನದಲ್ಲಿ ಇರ್ತಕ್ಕಂಥವನಿಗೆ ಅವನು ಆಸೆ, ಆಮಿಷ, ರೋಷ, ಇವೆಲ್ಲ ಮದ, ಮತ್ಸರ ಇವ್ಯಾವು ಇರಬಾರ್ದು ಅವನಿಗೆ. ಅವನಿಗೆ ಧನದ ಆಸೆ ಯಾಕಿರ್ಬೇಕು? ಅವನು ಯಾಕೆ ಹಣವನ್ನು ಕೂಡಿಡ್ಬೇಕು? ಯಾರಿಗೆ ಕೂಡಿಡ್ಬೇಕು? ಸಂಪತ್ತನ್ನ ತಾನು ಜಾಸ್ತಿ ಮಾಡ್ತಾ ಹೋಗ್ಬೇಕು ಅನ್ನುವಂಥ ಕ್ಯಾಪಿಟಲಿಸ್ಟ್ ಬುದ್ಧಿ ಅದು. ಮತ್ತೆ ಇಂಥ ಕ್ಯಾಪಿಟಲಿಸ್ಟ್ ಗುಣವನ್ನ ಇಟ್ಟುಕೊಂಡು ಸಮಾಜದಲ್ಲಿ ಒಂದು ಶಿಕ್ಷಣವನ್ನ ವ್ಯಾಪಾರವನ್ನಾಗಿ ಮಾಡಿ ಅದನ್ನೊಂದು ಶೋಷಣೆಯ ಸಾಧನವನ್ನಾಗಿ ಮಾಡಿ ಮುಂದುವರೆದಿರತಕ್ಕಂಥ ಮಠಗಳು ಮತ್ತೆ ಬಸವತತ್ವ ನಿಜವಾಗ್ಲೂ ಬಸವತತ್ವ ವಿರೋಧಿಗಳಂತ ಹೇಳ್ಬೇಕು, ಅಥವಾ ಬಸವತತ್ವದ ಅನುಷ್ಠಾನ ಮಾಡ್ತಕ್ಕಂಥವ್ರು ಅಂತ ಹೇಳ್ಬೇಕು ನಾವು. ಇನ್ನು ಕೆಲವರು ಉಚಿತವಾಗಿ ಶಿಕ್ಷಣ ಕೊಡ್ತಕ್ಕಂಥ ಮಠಗಳಿದಾವೆ, ಇನ್ನು ಬೇರೆ ಬೇರೆ ಇದಾವೆ. ಅವರು ಬಸವಣ್ಣನ ಹೆಸರು ಒಂದ್ ವೇಳೆ ಹೇಳ್ದೇ ಇದ್ರು ಈ ಕೆಲಸ ಮಾಡ್ತಾರೆ. ಅವರು ಬಸವಣ್ಣನ ಹೆಸರು ಹೇಳ್ಬಹುದು, ಹೇಳ್ದೇನೆ ಇರ್ಬಹುದು, ಹೇಳೇ ತಿರ್ಬೇಕಂತ ಏನಿಲ್ಲ, ಅವರವರ ಇಷ್ಟ ಅದು. ಬಸವಣ್ಣನವರ ಹೆಸರು ಹೇಳಿ ಬಸವಣ್ಣನವರ ತತ್ವಕ್ಕೆ ವಿರುದ್ಧವಾಗಿ ನಡೀತಕ್ಕಂಥದ್ದೇ ಅದು ಬಹಳ ದೊಡ್ಡ ದ್ರೋಹ ಇದು. ಈ ತರದ ಒಂದು ರೀತಿ ನೀತಿಗಳನ್ನ ಇವರು ಯಾಕೆ ಮಾಡ್ತಾ ಇದ್ದಾರೆ? ಇದನ್ನ ಯಾರು ಮತ್ತೆ ಇವರೆಲ್ಲ ಟೀಕೆ ಮಾಡೋರು, ಬೇರೆಯವ್ರನ್ನೆಲ್ಲ ಟೀಕೆ ಮಾಡೋರು, ಈ ಪ್ರಶ್ನೆಗಳು ಇವರಿಗೆ ಕಿವಿಗೆ ಬೀಳಲ್ವೇ ಇವರಿಗೆ? ಇದನ್ನ ಯೋಚನೆ ಮಾಡ್ಬೇಕು ನಾವು. ಈಗ ಇನ್ನೂ ಎಷ್ಟೋ ವಿಷಯಗಳಿದಾವೆ. ಇನ್ನು ಕೆಲವರು ಹೆಂಗದಾರ ಅಂತ ಹೇಳಿದ್ರೆ, ಅವರು ಉಚಿತ ಪ್ರಸಾದ ಕೊಡೋದು ಹಾಳಾಗಿ ಹೋಗ್ಲಿ, ಯಾವುದೋ ಒಂದು ಸರ್ಕಾರದ ಒಂದು ಸೌಲಭ್ಯ ಇರ್ತೈತಿ, ಅದು ಬಡ ಮಕ್ಕಳಿಗೆ, OBC ಮಕ್ಕಳಿಗೆ ಅಂತ ಒಂದು ಯೋಜನೆ ಇರ್ತೈತಿ. ಆ ಯೋಜನೆಯನ್ನ ತಮ್ಮ ಒಂದು ಹಾಸ್ಟೆಲ್ಗಳಿಗೆ ತಗೊಂಬಂದ್ಬಿಟ್ಟು ಅದನ್ನ ಕಳ್ಳ ಸುಳ್ಳ ಲೆಕ್ಕ ತೋರಿಸಿ, ಆ ಹಾಸ್ಟೆಲೇ ಅಲ್ಲಿ ಇರಲ್ಲ, ಅಲ್ಲಿ ಕಳ್ಳ ಸುಳ್ಳ ಲೆಕ್ಕ ತೋರಿಸಿ ಅದರ ಅನುದಾನವನ್ನ ತಿನ್ನತಕ್ಕಂತಾರೆ ಇದ್ರೆ ಮತ್ತೆ ಇದೆಯಂತ ಧರ್ಮ ಇದು? ಆಮೇಲೆ ಎಷ್ಟೋ ಮಂದಿ ಈ ಮಠಸ್ಥರಲ್ಲಿ ತಮ್ಮ ಕಾರ್ ಡ್ರೈವರ್ಗಳು ಇರ್ತಾರೆ ನೋಡ್ರಿ. ಅವರು ಕಾರ್ ಡ್ರೈವರು ತಮ್ಮ ಒಂದು ಅನುದಾನಿತ ಶಾಲೆಯ ಯಾವುದೋ ಒಂದು P1 ಅಟೆಂಡರು, ಕ್ಲರ್ಕು, ಯಾವುದೋ ಒಂದು ಹುದ್ದೆ ಅಂತ ಅವನಿಗೆ ತೋರಿಸಿರ್ತಾರೆ. ಅಲ್ಲಿ ಅವನಿಗೆ ಸಂಬಳ ಬರ್ತಾ ಇರ್ತೈತಿ. ಆದ್ರೆ ಅವ್ನು ನಿಜವಾಗ್ಲೂ ಮಾಡ್ತಕ್ಕಂಥ ಕೆಲಸ ಒಬ್ಬ ಸ್ವಾಮಿಗಳ ಕಾರ್ ಡ್ರೈವರ್ ಕೆಲಸ ಮಾಡ್ತಾ ಇರ್ತಾನೆ. ಯಾಕೆ? ಇವರಿಗೆ ಸ್ವಂತ ಕಾರ್ ಡ್ರೈವರ್ಗೆ ಸಂಬಳ ಕೊಟ್ಟು ಅವನಿಗೆ ಸಲ್ಲಿಸ್ತಕ್ಕಂಥ ಶಕ್ತಿ ಇಲ್ವಾ? ಅದನ್ನು ಸರ್ಕಾರದ ಸಂಬಳದಿಂದ, ತಮ್ಮ ಕಾರ್ ಡ್ರೈವರ್ಗೆ ಸಂಬಳನ ಸರ್ಕಾರದಿಂದಲೇ ಕೊಡಿಸಿ ಇಲ್ಲಿ ನಡೀತಕ್ಕಂಥದ್ದು. ಇದು ಧರ್ಮವೇ ಇದು? ಇದು ಧರ್ಮವೇ? ಇಂಥವೆಲ್ಲ ಎಷ್ಟು ಸೂಕ್ಷ್ಮಗಳಿದಾವೆ ಇವು. ಎಷ್ಟೋ ಸಾರ್ವಜನಿಕ ಹೊಲಗಳಿರ್ತವೆ, ಅವು ದೇವ್ರ ಹೊಲ ಅಂತ ಇರ್ತವೆ, ಅಥವಾ ಕೆರೆ ಅಂತ ಇರ್ತೈತೆ, ಮತ್ತೊಂದು ಗೋಮಾಳ ಅಂತ ಇರ್ತೈತಿ. ಅಂಥವ್ರನ್ನ ಸ್ಥಳೀಯರ ಹೊಂದಾಣಿಕೆ ಮಾಡಿಕೊಂಡು ಅದರ ಹಣ ಅದನ್ನ ಯಾವುದೋ ಒಂದು ರೂಪದಲ್ಲಿ ಅದನ್ನು ಬೇರೆಯವರಿಗೆ ಮಾರಾಟ ಮಾಡಿ ಆ ಹಣವನ್ನ ತಾವು ಬಳಸ್ಕೊಳ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ, ಹೌದಾ? ಮತ್ತೆ ಹೀಗಿರುವಾಗ ಈ ಮಠಗಳಿಗೆ, ಈ ಸ್ವಾಮಿಗಳಿಗೆ ನಾವು ಬಸವತತ್ವವಾದಿಗಳು ಅಂತ ಹೇಳ್ಕೊಳ್ಳುವ ನೈತಿಕ ಹಕ್ಕಿದೆಯಾ ಅನ್ನೋ ಪ್ರಶ್ನೆ ಇದು. ಅವನು ಯಾರೇ ವ್ಯಕ್ತಿ ಇರಲಿ, ಅವನು ಒಂದು ಮಠ, ಒಬ್ಬ ಸ್ವಾಮಿ ಇರ್ಬೋದು, ಸಾಮಾನ್ಯವಾದ ವ್ಯಕ್ತಿ ಮಾಡೋದಕ್ಕಿಂತ ಈ ಮಠಸ್ಥರು ಮಾಡೋದು ಬಹಳ ಗಂಭೀರವಾದ ಅಪರಾಧ ಆಗ್ತದೆ. ಯಾಕಂದ್ರೆ ಅವ್ರನ್ನೆಲ್ಲ ಇವರು ದೇವರು ಅಂತ ಹೇಳಿ ಕಂಡಿರ್ತಾರೆ. ಆಮೇಲೆ ಅವ್ರು ಹೇಳೋದೆಲ್ಲ ಪೂರ್ಣ ತತ್ವಬದ್ಧ ಅಂತ ತಿಳಿದಿರ್ತಾರೆ. ಮತ್ತೆ ಇದೇನಿದು? ಆಮೇಲೆ ರಾಜಕೀಯ. ಇವತ್ತು ನೋಡ್ರಿ, ಜನಸಾಮಾನ್ಯನು ಅವನು ರಾಜಕಾರಣಿಯಾಗಿ ಅವನು ಏನಾರು ಮಾಡಿ ಕೇಳ್ಬಿಡ್ರಿ. ಆದ್ರೆ ನಾವು ಮಠಸ್ಥರ ಬಗ್ಗೆ ಕೇಳಬೇಕಾದ ಪ್ರಶ್ನೆ, ಇವರು ಯಾಕೆ ಬಹಳ ಸಕ್ರಿಯವಾದ ರಾಜಕಾರಣದಲ್ಲಿ ತೆರೆಮರೆಯಲ್ಲಿ ಏನಿಲ್ಲ, ಎಲ್ಲ ಬಹಿರಂಗವೇ ಅದು, ಭಾಗಿಯಾಗಿರ್ತಾರೆ. ಒಂದು ಪಕ್ಷದ ಒಬ್ಬ ನಾಯಕರ ಪರವಾಗಿರ್ತಾರೆ. ಆಮೇಲೆ
ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡಿಸೋದಿರ್ಬೋದು, ಎಮ್-ಎಲ್-ಎಗಳ ಆಕಾಂಕ್ಷಿಗಳಿಗೆ ಎಮ್-ಎಲ್-ಎ ಟಿಕೆಟ್ ಕೊಡಿಸೋದಿರ್ಬೋದು, ಅಥವಾ ಎಮ್-ಎಲ್-ಎ ಗೆದ್ದಿರ್ತಕ್ಕಂಥವ್ನಿಗೆ ಮಂತ್ರಿ ಸ್ಥಾನ ಕೊಡಿಸೋದಿರ್ಬೋದು, ಇಂಥವ್ರನ್ನ ಮಂತ್ರಿ ಮಾಡ್ರಿ, ಇಂಥವ್ರನ್ನ ಉಪಮುಖ್ಯಮಂತ್ರಿ ಮಾಡ್ರಿ, ಅಥವಾ ಇಂಥವ್ರಿಗಿಂತ ಖಾತೆ ಕೊಡ್ರಿ ಅಂತ ಹೇಳ್ತಕ್ಕಂಥದ್ದಿರ್ಬೋದು. ಇಂಥವೆಲ್ಲ ಕೆಲಸಗಳು. ಆಮೇಲೆ ಈ ಸಾಹಿತಿಗಳು, ವಿಚಾರವಂತರು, ಇವರಿಗೆ ಸರ್ಕಾರದಿಂದ ಪ್ರಶಸ್ತಿಗಳು ಕೊಡಿಸ್ತಕ್ಕಂಥದ್ದಿರ್ಬೋದು. ಇವೆಲ್ಲ ತೆರೆಮರೆಯ ಆಟ ಇವು. ಒಳಗೆ ಇವೆಲ್ಲವೂ ಮಠಸ್ಥರ. ಯಾಕಂದ್ರೆ ಮಠಗಳು ಏನಾಗಿದಾವೆ? ಅಧಿಕಾರ ಕೇಂದ್ರಗಳಾಗಿದ್ದಾವೆ. ಎಲ್ಲಾ ದೃಷ್ಟಿಯಿಂದ ಅಧಿಕಾರ ಕೇಂದ್ರಗಳು. ದುಡ್ಡಿನ ದೃಷ್ಟಿಯಿಂದ ಅಧಿಕಾರ ಕೇಂದ್ರ, ಮತ್ತೆ ಇನ್ನು ರಾಜಕೀಯ ಮಾಡೋದ ದೃಷ್ಟಿಯಿಂದನೇ. ಯಾಕಂದ್ರೆ ಸ್ವಾಮಿಗಳ ಸುತ್ತ ಒಂದು ಜಾತಿ ಬಲ ಇರ್ತೈತಿ. ಆ ಜಾತಿ ಬಲ ಅದೊಂದು ಮತ ಬಲ. ಆ ಕಾರಣಕ್ಕಾಗಿ ನಾವು ಈ ಸ್ವಾಮಿಗಳನ್ನು ಓಲೈಸಿದ್ರೆ ನಮಗೆ ಇಂಥ ಜಾತಿಯ ಮತಗಳು ಬರ್ತವೆ, ನಮ್ಮ ಪಕ್ಷ ಗೆಲ್ತೈತಿ ಅಥವಾ ನಾನು ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸದಿಂದ ಎಲ್ಲರೂ ಹೋಗಿ ಮಠಸ್ಥರ ಕಾಲಿಗೆ ಅಡ್ಡು ಬೀಳ್ತಾರೆ. ಇದು ಒಂದೇದು. ಇವರು ಮಠಸ್ಥರ ಕಾಲಿಗೆ ಹೋಗಿ ರಾಜಕಾರಣಿಗಳು ಅಡ್ಡು ಬೀಳೋದ್ರಿಂದ ಜನರಲ್ಲಿ ಏನು ಭಾವನೆ ಮೂಡಿಬಿಡ್ತೈತಿ ಅಂತ ಹೇಳಿದ್ರೆ, ನಮ್ಮ ಸ್ವಾಮಿಗಳಿಗೆ ಹೋಗಿ ನಾವು ಹಿಡ್ಕೊಂಡ್ಬಿಟ್ರೆ ಅವ್ರು ಇಂಥ ರಾಜಕಾರಣಿಗಳಿಗೆ ಕಿವಿ ಹಿಂಡಿ ನಮ್ಮದೊಂದು ಕೆಲಸವನ್ನ ಮಾಡಿಕೊಡ್ತಾರೆ. ಅವನು ಯಾವುದೋ ಒಬ್ಬ ಅಧಿಕಾರಿ ಇರಲಿ, ಮತ್ತೊಬ್ಬನಿರಲಿ. ಅಲ್ಲಿ ದಲ್ಲಾಳಿತನ ಮಾಡ್ತಾರೆ ಅವರು. ಏನ್ ದಲ್ಲಾಳಿತನ ಮಾಡ್ತಾರೆ ನೋಡಪ್ಪ, ಯಾವನೊಬ್ಬ ಭ್ರಷ್ಟ ಅಧಿಕಾರಿ ಹೋಗಿ ಸ್ವಾಮಿಗಳಿಗೆ ಅಡ್ಬಿದ್ಬಿಟ್ಟು ಅವನಿಗೆ ಒಂದಿಷ್ಟು ಕಾಣಿಕೆ ಕೊಟ್ಟು ನನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸೋ ಅಂತ ಹೇಳೋದಿರ್ಬೋದು, ಅಥವಾ ಯಾವುದೋ ಒಬ್ಬ ಕಾಂಟ್ರಾಕ್ಟರು ನನಗೆ ಇಂಥದ್ದೊಂದು ಕೆಲಸ ಸ್ಯಾಂಕ್ಷನ್ ಮಾಡಿಸ್ಕೊಡ್ರಿ ಅಂತ ಹೇಳೋದಿರ್ಬೋದು. ಇಂಥ ಎಲ್ಲ ಸಕ್ರಿಯ ಪಾತ್ರಗಳನ್ನ ಒಬ್ಬ ಮಠಾಧೀಶರುಗಳು ಮಾಡ್ತಕ್ಕಂಥದ್ದು ಅಪೇಕ್ಷಣೀಯವೇ? ಬಸವ ತತ್ವ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ ನಾನು. ಶರಣ ಧರ್ಮ ಇದೆಲ್ಲ ಹೇಳ್ತತ, ಇದು ನೀವು ಹಿಂಗೆಲ್ಲ ಮಾಡ್ರಿ ಅಂತ ಹೇಳ್ತತ. ಇವರೆಲ್ಲ ಆಧ್ಯಾತ್ಮ ಧರ್ಮ ಈ ಚೌಕಟ್ಟನ್ನು ಮೀರಿ ತಮ್ಮ ಕಾರ್ಯಕ್ಷೇತ್ರವನ್ನು ಇವರು ವಿಸ್ತರಿಸ್ಕೊಂಡಿಲ್ವೇ? ಇದು ಸರಿನಾ? ಇದು ಉಚಿತವೇ? ಇದು ಮೂಲಭೂತವಾದ ಪ್ರಶ್ನೆ ಇದು. ಹಾಗಾಗಿ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬಸವಣ್ಣ ಮತ್ತು ಶರಣರು ಅಂತಕ್ಕಂಥವ್ರು ಇವತ್ತು ಅವರು ಒಂದು ಕಾರ್ಡ್ ಬೋರ್ಡ್ ಆಗಿದ್ದಾರೆ. ಒಂದು ಚಲಾವಣೆ ಮಾಡ್ತಕ್ಕಂಥ ಒಂದು ಬ್ರ್ಯಾಂಡ್. ಅವ್ರ ಹೆಸರು ಹೇಳಿದ್ರೆ, ಅವರ ಒಂದು ಲಾಂಛನವನ್ನು ಹೇಳಿದ್ರೆ ನಾನು ಅದರಿಂದ ಏನೋ ಒಂದು ಸಾಧಿಸ್ಬೋದು, ಜನಗಳಲ್ಲಿ ಒಂದು ನಂಬಿಕೆ ವಿಶ್ವಾಸವನ್ನು ಹುಟ್ಟಿಸ್ಬೋದು ಅಂತ. ನಮ್ಮಲ್ಲಿ ಎಷ್ಟು ಅಂಧಶ್ರದ್ಧೆ ಮೂಡಿದೆ ನಮ್ಮ ಜನರಲ್ಲಿ ಅಂತಂದ್ರೆ, ಒಬ್ಬ ಸ್ವಾಮಿಗಳು ಅವರು ಎಷ್ಟೇ ವಚನಗಳನ್ನು ತಪ್ಪು ಅರ್ಥೈಸಿದ್ರು ಇವ್ರು ಹೇಳೋದೆಲ್ಲ ನಿಜ ಅಂತ ನಂಬುವಂತ ಭಕ್ತರಿದ್ದಾರೆ. ಅವ್ರು ಹೇಳಿದ್ದು ಇದು ಸರಿಯಲ್ಲ, ಇವರು ತಪ್ಪಾಗಿ ಹೇಳ್ತಾ ಇದ್ದಾರೆ ಅಂತ ಇನ್ನೊಬ್ಬನ ಯಾವನಾದ್ರೂ ಟಾಮ್ ಹೊಡೆದ್ರು ಕೂಡ ಅವನ ಮಾತನ್ನ ನಿರ್ಲಕ್ಷಿಸ್ತಕ್ಕಂಥ ಅಥವಾ ಉಡಾಫೆ ಮಾಡ್ತಕ್ಕಂಥ ಜನಗಳು ನಮ್ಮಲ್ಲಿ ಉಂಟು. ಆದ್ರಿಂದ ಇವತ್ತು ಜನಸಾಮಾನ್ಯರು ಮಾಡುವ ತಪ್ಪುಗಳಿಗಿಂತ ಮಠಾಧೀಶರು ಮಾಡ್ತಕ್ಕಂಥ ತಪ್ಪುಗಳು ಘನ ಗಂಭೀರ. ಅವು ಸಮಾಜದ ಮೇಲೆ ಬಹಳಷ್ಟು ವ್ಯತಿರಿಕ್ತವಾದ ಪರಿಣಾಮವನ್ನ ಉಂಟು ಮಾಡ್ತವೆ. ಆದರೆ ನಮ್ಮ ಜನ ಏನಿದಾರಲ್ಲ, ಇವರು ಇದನ್ನ ನಿರ್ಲಕ್ಷಿಸಿ ನಡೀತಾ ಇದ್ದಾರೆ ಅವರು. ಈಗ ಒಬ್ಬ ಭಕ್ತರಿಗೆ ಸ್ವಾಮಿಗಳು ಒಂದು ನೈತಿಕ ದಾರಿ ತೋರುವ, ಒಂದು ಆಧ್ಯಾತ್ಮಿಕ ಬೆಳಕನ್ನು ತೋರ್ತಕ್ಕಂಥ ಒಂದು ಶಕ್ತಿ ಆಗಿರ್ಬೇಕು, ಒಬ್ಬ ಮಾರ್ಗದರ್ಶಿ ಆಗಿರ್ಬೇಕು. ಆಮೇಲೆ ನಮ್ಮ ಎಷ್ಟೋ ಮಂದಿ ಅವರು ಪರಮಾತ್ಮ ಸ್ವರೂಪಿಗಳಂತ ನಂಬಿರ್ತಾರೆ. ಹೋಗಿ ಅವರ ಪಾದ ಮುಟ್ಟಿದ್ರೆ, ಅವರ ಪಾದಕ್ಕೆ ಹಣೆ ಇಟ್ಟು ನಮಸ್ಕಾರ ಮಾಡಿದ್ರೆ, ಅವ್ರು ನನ್ನ ತಲೆ ಮೇಲಿಟ್ಟು ಆಶೀರ್ವಾದ ಮಾಡಿದ್ರೆ ನನ್ನ ಪಾಪ ಪರಿಹಾರ ಆಗ್ತತಿ, ನನಗೆ ಜೀವನದಲ್ಲಿ ಸದ್ಗತಿ ಸಿಗ್ತತಿ, ನನಗೆ ಒಳ್ಳೇದಾಗ್ತತಿ. ಇಷ್ಟೆಲ್ಲ ನಂಬಿಕೆ ಇಟ್ಕೊಂಡಂತ ಜನಗಳು ನಮ್ಮಲ್ಲಿದ್ದಾರೆ. ಇದು ಜನರ ಭಕ್ತಿ, ಇದು ಭಕ್ತಿ ಭಾವನೆ ಇದು. ಆದರೆ ನಮ್ಮ ಎಷ್ಟೋ ಸ್ವಾಮಿಗಳು ಈ ಭಕ್ತಿ ಭಾವನೆಗೆ ವಂಚನೆ ಮಾಡಿ ನಡ್ಕೊಳ್ತಕ್ಕಂಥವ್ರು ಉಂಟು. ಈಗ ಯಾರಾದ್ರೂ ಭಕ್ತರು ಹೋದ್ರೆ ಅವರು ಸಿಗದೇ ಇಲ್ಲ, ಅವ್ರು ಎಲ್ಲೋ ಇರ್ತಾರೆ. ಅಥವಾ ಇದ್ರ ಮೇಲೆ ಒಂದು ವೇಳೆ ಸಿಕ್ಕರು ಕೂಡ ಅವರು ಅಪಾಯಿಂಟ್ಮೆಂಟ್ ತಗೋಬೇಕು. ಅವ್ರು ನೋಡ್ರಿ 2 ನಿಮಿಷ 3 ನಿಮಿಷ ಇಷ್ಟೇ ಮಾತಾಡ್ಬೇಕು, ಇಷ್ಟೇ ಹೋಗ್ಬೇಕು ಅಂತ ಹೇಳ್ತಾರೆ ಅವರು. ಅಷ್ಟೇ, ಅವ್ರ ಹತ್ರ ಜಾಸ್ತಿ ಮಾತಾಡಂಗಿರಲ್ಲ. ಮತ್ತೆ ಹಿಂಗಿದ್ದಾಗ ಒಬ್ಬ ಗುರು ಮತ್ತು ಭಕ್ತ ಇವನ ಸಂಬಂಧಕ್ಕೆ ಅರ್ಥ ಎಲ್ಲಿ ಬಂತು ಅನ್ನೋದು ಪ್ರಶ್ನೆ ಇದೆ. ಒಬ್ಬ ಗುರು ಭಕ್ತ ಇವನ ಸಂಬಂಧಕ್ಕೆ ಅರ್ಥ ಎಲ್ಲಿ ಬಂತು? ಇವನು ತನ್ನ ಕಷ್ಟವನ್ನು ಹೇಗೆ ಹೇಳ್ಕೊಳ್ಳೋದು? ಆ ಗುರುವಿನಿಂದ ಹೇಗೆ ಅವನ ಉಪದೇಶವನ್ನು ಪಡ್ಕೊಳ್ಳೋದು? ಆ ಗುರುವನ್ನ ಒಂದು ಆಧ್ಯಾತ್ಮಿಕ ಬೆಳಕು, ಇವನೊಬ್ಬ ನನಗೆ ಒಬ್ಬ ಬದುಕಿನ ಮಾರ್ಗದರ್ಶಿ ಅಂತ ಹೇಗೆ ತಗೊಳ್ಳೋದು?
ತೀರ ವ್ಯಾವಹಾರಿಕ ಗುರು ಅನ್ನೋನು ಅವನೊಬ್ಬ ಆಫೀಸರ. ಗುರು ಅಧಿಕಾರಿ ಅಲ್ಲ, ಯಾವುದೇ ಕಾರಣಕ್ಕೂ ಅಧಿಕಾರಿ ಅಲ್ಲ. ಅಧಿಕಾರಿ ಆದ್ರೆ ಅವನ ಅಪಾಯಿಂಟ್ಮೆಂಟ್ ಕೊಡ್ಬೋದು, ನೋಡಪ್ಪ ಇಷ್ಟೇ ನಿನ್ನ ಫೈಲ್ ಏನು ವಿಚಾರ ಏನು ಹೇಳ್ಬಿಟ್ಟು ಹೋಗು ಅಂತ ಹೇಳ್ಬಿಡ್ಬೋದು. ಸ್ವಾಮಿಗಳ ಹತ್ರ ಹೋಗ್ತಕ್ಕಂಥದ್ದು ಫೈಲಿನ ವಿಚಾರಕ್ಕೆ ಹೋಗಿರಲ್ಲ ಭಕ್ತ. ಅವನು ತನ್ನ ಆಧ್ಯಾತ್ಮಿಕ ಹಸಿವು ಹಂಬಲ ಅದನ್ನ ತೀರ್ಸ್ಕೊಳಕ್ ಹೋಗಿರ್ತಾನೆ ಅವನು. ಅವರು ಯಾವುದೇ ದೊಡ್ಡ ಸಮಾರಂಭಗಳನ್ನ ಮಾಡಿದರೂ ಕೂಡ ತಮ್ಮ ಮಠದಿಂದ 10 ರೂಪಾಯಿ ಲಾಸ್ ಆಗದಂತೆ ಕಾರ್ಯಕ್ರಮಗಳನ್ನು ಮಾಡುವಂಥವ್ರು ಉಂಟು. 1 ರೂಪಾಯಿ ಅವರಿಂದ ಲಾಸ್ ಆಗಿರ್ಬಾರ್ದು ಯಾವ ಕಾರಣಕ್ಕೂ. ಇನ್ನೂ ಲಾಭನೇ ಬರ್ಬೇಕದು. ಒಂದು ಕಾರ್ಯಕ್ರಮ ಮಾಡಿದ್ರೆ ತಮಗೆ ಲಾಭನೇ ಬರಬೇಕು. ಮತ್ತೆ ಇಷ್ಟೊಂದು ವ್ಯಾವಹಾರಿಕ ಜಾಣತನ ಉಪಯೋಗಿಸ್ತಕ್ಕಂಥದ್ದು ಐತಲ್ಲ, ಇದರಿಂದ ಯಾವ ಭಾವನೆ ಯಾವ ಮನಸ್ಸು ಕೆಲಸ ಮಾಡ್ತಾ ಇದೆ ಅಂದ್ರೆ ಲೋಭಿತನ ಅಲ್ವೇ ಇದು? ಇದು ದುರಾಸೆ ಅಲ್ವೇ ಇದು? ಲೋಭಿತನ ದುರಾಸೆ ಅಂತಕ್ಕಂಥದ್ದು ಒಬ್ಬ ಧರ್ಮಕರ್ತೃವಿನ ಗುಣವೇ ಇದು? ಇವೆಲ್ಲ ಮೂಲಭೂತವಾಗಿ ಕೇಳಬೇಕಾದ ಪ್ರಶ್ನೆಗಳಿವು. ಹಣದಾಸೆ ಯಾಕೆ ಬೇಕ್ರಿ? ಒಬ್ಬ ಮಠಾಧಿಕಾರಿಗೆ ಅವನಿಗೆ ನಿಸ್ಸೀಮ, ನಿರ್ಗುಣ, ನಿಸ್ಸಂಗಿ ಇಂಥವೆಲ್ಲ ಏನೇನೋ ಅರ್ಥಗಳಿದಾವೆ ಬಿಡ್ರಿ. ವಚನಗಳಲ್ಲಿ ಓದಿ ನಾವು ಗುರು ಮತ್ತು ಜಂಗಮ ಇವುಗಳ ಬಗ್ಗೆ ಕೆಲವು ಗುಣಲಕ್ಷಣಗಳನ್ನ ನಾವು ಒಂದು ಪಟ್ಟಿ ಮಾಡ್ಕೊಂಡ್ರೆ ಅದರಲ್ಲಿ 5 ಇದ್ರೆ ಅವನೇ ದೇವರು ಅಂತ ಹೇಳಿ ನಾವು ಇವತ್ತು ಖಾಲಿ ಬೀಳ್ಬೋದು. 5 ಇಲ್ಲದೆ ಇರ್ತಕ್ಕಂಥ ಜನ ನಮ್ಮ ಸುತ್ತಮುತ್ತ ಇದ್ದಾರೆ. ಆದ್ರಿಂದ ಇವತ್ತು ಬಹಳ ಮುಖ್ಯವಾಗಿ ನಮ್ಮ ಜನಗಳು ಸುಮ್ಮನೆ ಯಾರನ್ನ ಇವ್ರನ್ನ ಏನೋ ಟೀಕೆ ಮಾಡ್ಬಿಡೋದಲ್ಲ. ನೀನು ಕುಂಕುಮ ಹಚ್ಕೊಂತಿ, ನೀನು ವಿಭೂತಿ ಹಚ್ಕೊಂತಿ ಅನ್ನ. ಈ ಕುಂಕುಮ ಹಚ್ಕೊಳ್ಳೋದು ವಿಭೂತಿ ಹಚ್ಕೊಳ್ಳೋದು ಇಟ್ ಈಸ್ ಸೆಕೆಂಡರಿ. ನೀನು ಲಿಂಗ ಕಟ್ಟಿಕೊಂಡು ಲಿಂಗ ವಿರೋಧಿಯಾಗಿ ನಡೆದ್ರೆ, ವಿಭೂತಿ ಹಚ್ಚಿಕೊಂಡು ವಿಭೂತಿಗೆ ವಿರೋಧಿಯಾಗಿ ನಡೆದ್ರೆ ನೀನು ಧರ್ಮದ ಅನುಷ್ಠಾನಕ ನೀನು ಧರ್ಮದ ಕರ್ತೃ ಅಥವಾ ಈ ಧರ್ಮದೊಳಗೆ ಇರಲಿಕ್ಕೆ ನೀನು ಒಬ್ಬ ನಿನಗೆ ಆ ಅರ್ಹತೆ ಇದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಇದು. ಅದರಿಂದ ನಮ್ಮ ಜನ ಇವತ್ತು ದಾರಿ ತಪ್ಪಬಾರದು ಯಾವುದೇ ಕಾರಣಕ್ಕೂ. ಎಲ್ಲದನ್ನು ವಸ್ತುನಿಷ್ಠವಾಗಿ ವಿಚಾರಿಸುವ, ಆಲೋಚಿಸುವ, ಅದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ನಿರ್ಧಾರಕ್ಕೆ ಬರ್ತಕ್ಕಂಥ ಒಂದು ವಿವೇಕ ನಮ್ಮ ಜನ ಬೆಳೆಸ್ಕೋಬೇಕು. ಆ ಕಾರಣದಿಂದ ನನಗೆ ಇದೊಂದು ಕುತೂಹಲ ಮತ್ತು ಬಹಳ ಮಹತ್ವದ ವಿಷಯ ಅನ್ನಿಸ್ತು. ಇವತ್ತು ನಾನು ಬಹಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದು, ಒಬ್ಬ ಕಾಂಟ್ರಾಕ್ಟರು ಸಮಾಜಕ್ಕೆ ದೊಡ್ಡ ಸೇವಕನಲ್ಲ. ಯಾಕಂದ್ರೆ ಅವನ ದೃಷ್ಟಿ, ಅವನ ಮೂಲ ಗುಣ ಏನಂದ್ರೆ ತಾನು ಆದಷ್ಟು ಹೆಚ್ಚು ಲಾಭ ಉಳಿಸ್ಕೋಬೇಕು ಅಂತ. ಹಾಗಾಗಿ ಲಾಭವೇ ತನ್ನ ಮೂಲ ಉದ್ದೇಶ ಅಂತ ಹೇಳಿ ಗುತ್ತಿಗೆಯನ್ನು ಹಿಡ್ಕೊಂಡು ಕೆಲಸ ಮಾಡಿಸ್ತಕ್ಕಂಥವನು ಒಬ್ಬ ಸಮಾಜಮುಖಿಯಾಗಿ ಸಮಾಜ ಸೇವಕನಾಗಿ ಅವನ ಆಲೋಚನೆ ಮಾಡಕ್ ಸಾಧ್ಯವೇ ಇಲ್ಲ. ಅಂಥವನ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಮಠಾಧೀಶರು, ಸ್ವಾಮಿಗಳವರು ಯಾರೇ ಇರಲಿ, ಇಂಥವರು ನಮ್ಮ ಸಮಾಜಕ್ಕೆ ಯಾವ ಕಾರಣಕ್ಕೂ ಒಳಿತನ್ನು ಮಾಡಲ್ಲ. ಅವರಲ್ಲಿ ವ್ಯಾಪಾರಿ ಗುಣ ಇದ್ರೆ, ಅವರಲ್ಲಿ ಲೋಭಿತನ ಇದ್ರೆ, ಅವರು ಈ ಧರ್ಮದ ಚೌಕಟ್ಟನ್ನ ಮೀರಿ ಮತ್ತೇನೇನೋ ಅವರು ಮಾಡ್ತಾರೆ ಅನ್ನೋದಾದ್ರೆ ಅವರಿಂದ ನಮ್ಮ ಸಮಾಜಕ್ಕೆ ಒಳಿತಾಗೋದಕ್ಕಿಂತ ಕೇಡೇ ಆಗ್ತಕ್ಕಂಥದ್ದು ಹೆಚ್ಚು. ಅವರು ಮೊದಲು ನಮ್ಮ ಜನರ ಭಕ್ತಿ ಭಾವನೆಗಳಿಗೆ ಸ್ಪಂದಿಸಬೇಕು. ಭಕ್ತಿ ಭಾವನೆಗಳಿಗೆ ಧಕ್ಕೆಯಾಗುವ ರೀತಿಯಲ್ಲಿ ಯಾವುದಾದ್ರೂ ಒಬ್ಬ ಸ್ವಾಮಿ ನಡೆದ್ರೆ ಅಂತ ಸ್ವಾಮಿಗಳ ಮೇಲೆ ನಾನು ಸುಮ್ಮನೆ ಒಂದು ಕುರುಡು ಭಕ್ತಿಯನ್ನು ತಾಳಿದ್ರೆ ನಾನೊಬ್ಬ ಕಡುಮೂರ್ಖ ಆಗ್ತೀನಿ. ಅದರಿಂದ ನಮ್ಮ ಪ್ರಜೆಗಳು ಇವತ್ತು ಜಾಗೃತರಾಗಬೇಕು. ಇವತ್ತು ಬಸವಣ್ಣನವರ ವಚನ ಇರಲಿ, ಮತ್ತೊಬ್ಬರ ವಚನ ಇರಲಿ, ಆ ವಚನದ ನಿಜವಾದ ತತ್ವದ ತಿರುಳುಗಳು ಏನಿದೆ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ನೋ ಇದೊಂದು ರಾಜವಚನ ಸಾಕು. ಅಂತರಂಗ ಬಹಿರಂಗ ಶುದ್ಧಿ, ನಾನು ಎಲ್ಲರಿಗೂ ಒಳಿತನ್ನೇ ಮಾಡಬೇಕು, ಇಂಥವೆಲ್ಲ ನಾವು ಇಟ್ಕೊಂಡು ನಮ್ಮ ಸಮಾಜವನ್ನು ಉದ್ಧರಿಸಬೇಕು. ಯಾರು ಇಲ್ಲಿ ನಿಸ್ಸಹಾಯಕರಿದ್ದಾರೆ, ಯಾರು ಬಡವರಿದ್ದಾರೆ, ಅಂಥವರನ್ನು ಕೈ ಹಿಡಿದು ಮೇಲೆತ್ತಬೇಕು. ಆಧ್ಯಾತ್ಮಿಕ ಜ್ಞಾನದ ಕೊರತೆ ಎಲ್ಲಿದೆ ಅಲ್ಲಿ ನಾನು ಆಧ್ಯಾತ್ಮಿಕ ಬೆಳಕನ್ನು ನೀಡಬೇಕು. ಎಲ್ಲಿ ಬದುಕು ನೀತಿ ತಪ್ಪಿ ಹೋಗ್ತಾ ಇದೆ ಆ ನೀತಿಯನ್ನು ನಾನು ತರಬೇಕು, ಅದನ್ನು ಬಲಗೊಳಿಸಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಒಬ್ಬ ಸ್ವಾಮಿ ನಡ್ಕೊಂಡ್ರೆ ಅದು ಸರಿ. ಆದರೆ ಅವರೇನೇ ನೀತಿ ತಪ್ಪಿ ನಡೆದ್ರೆ, ಅನೀತಿವಂತರಾಗಿದ್ದರೆ ಅಂಥವರಿಗೆ ಯಾವ ಕಾರಣಕ್ಕೂ ಕ್ಷಮೆ ಇಲ್ಲ.
ಇವತ್ತಾಗಲೇ ಇಲ್ಲಿವರೆಗೂ ನಾವು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಪ್ರಸಂಗಗಳು ನಡೆದೋಗಿದ್ದಾವೆ. ಅನೇಕ ಕೃತ್ಯಗಳು ಒಬ್ಬ ಮಠಾಧಿಕಾರಿಗಳಾಗಿ ಮಾಡಬಾರದಂಥ ಅನೇಕ ಕೃತ್ಯಗಳು ಮಾಡಿ ಅವೆಲ್ಲ ಬಯಲಿಗೆ ಬಂದು ಸಾಕಷ್ಟು ಕೆಲವರು ಮಠ ಬಿಟ್ಟು ಓಡೋಗಿದ್ದಾರೆ. ಇನ್ನು ಕೆಲವರು ಮತ್ತೆ ತಾವು ಲಜ್ಜೆ ಇಲ್ಲದಂತೆ ಕೂತ್ಕೊಂಡಿದ್ದಾರೆ. ಅದು ಕಣ್ಣಿಗೆ ಕಾಣುವಂಥದ್ದು ಅದು. ಆದರೆ ಇಂಥವರ ಬಗ್ಗೆ ನಮ್ಮ ವಿವೇಕ, ನಮ್ಮ ಜನಸಾಮಾನ್ಯರ ವಿವೇಕ, ವಿಚಾರವಂತಿಕೆ ಐತಲ್ಲ, ಇದನ್ನು ನಾವು ಅವರಿಗೆ ದಾಸರಾಗಿ ಮಾಡ್ತಕ್ಕಂಥದ್ದು ಅದು ಸರಿಯಲ್ಲ. ನಮ್ಮ ವಿವೇಕವನ್ನು ಕಳ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಸತ್ಪ್ರಜೆಗಳಾಗಿರ್ತಕ್ಕಂಥವ್ರು ನಮಗೆ ನಮ್ಮ ವಿವೇಕವನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಬಹಳ ಬದ್ಧರಾಗಿರ್ಬೇಕು. ನಾವು ಯಾರೇ ಇರಲಿ ಅವರು ಸರಿಯಾದ ರೀತಿಯಲ್ಲಿ ನಡೀತಾ ಇದ್ದಾರಾ ಅಥವಾ ಇಲ್ವಾ ಅನ್ನೋದನ್ನು ನಾವು ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಿ ಅವರನ್ನು ಒಪ್ಕೋಬೇಕು. ಸುಮ್ಮನೆ ಯಾವುದೋ ಅಂಧಭಕ್ತಿ ಮಾಡ್ತಕ್ಕಂಥದ್ದಲ್ಲ ಅಂತ ಹೇಳ್ತಾ, ಎಷ್ಟೋ ಜನ ಇವತ್ತು ಶರಣವಾದಿಗಳು ಅಂತ ಏನು ಹೇಳ್ಕೊಳ್ತಾ ಇದ್ದಾರೆ, ಅದು ತಮ್ಮ ವೇಷದಲ್ಲಿರ್ಬೋದು, ತಮ್ಮ ಲಾಂಛನಗಳಲ್ಲಿರ್ಬೋದು, ಅಥವಾ ತಮ್ಮ ಕುರುಹುಗಳು, ವಿಭೂತಿ ಹಚ್ಚೋದೋ, ಲಿಂಗ ಧರಿಸೋದೋ, ಅಥವಾ ಮತ್ತೊಂದು ಏನೋ ಮಾಡೋದು ಅದರಲ್ಲಿರ್ಬೋದು. ಆದರೆ ಲಾಂಛನ, ವೇಷ, ಈ ಮೇಲೆ ಬರ್ಕೊಳ್ತಕ್ಕಂಥ ಲಕ್ಷಣಗಳು, ಇವುಗಳಿಂದ ಇವನು ಒಬ್ಬ ಧರ್ಮದ ದೊಡ್ಡ ಅನುಷ್ಠಾನಕ ಅಂತ ಹೇಳಲಿಕ್ಕೆ, ಸರ್ಟಿಫೈ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆತ ಏನು ನಡೀತಾ ಇದ್ದಾನೋ ಅದೇ ಬಹಳ ಮುಖ್ಯ. ನುಡಿ ನಡೆಯಳೊಂದಾದ ಭಕ್ತಿ ಹಿತವಪ್ಪದು ಕೂಡಲ ಸಂಗಮನಿಗೆ. ನುಡಿ ಒಂದು ಕಡೆ, ನಡೆ ಒಂದು ಕಡೆ ಇದ್ರೆ ಅವನೊಬ್ಬ ದೊಡ್ಡ ಅಧಮ. ಅದಕ್ಕೆ ಶರಣರ ಈ ಮಾತುಗಳು ನೆನಪಿಟ್ಕೋಬೇಕು. ಹುಸಿವವನೇ ಹೊಲೆಯ ಅಂತ ಹೇಳ್ಬಿಟ್ರು ಅವರು. ಯಾವನೇ ಇರಲಿ, ಅವನು ಸುಳ್ಳು ಹೇಳಿದ್ರೆ ಅವನೇ ಹೊಲೆಯ ಅಂತ. ನಮ್ಮಲ್ಲಿ ಅನೇಕ ಜನ ಸುಳ್ಳು ಹೇಳೋರೇ ಇರೋದು. ತಾವು ಮಾಡೋದೊಂದು, ಆದರೆ ತಾವು ಹೇಳೋದು ಇನ್ನೊಂದು. ತಮ್ಮ ನುಡಿ ಒಂದು, ತಮ್ಮ ನಡೆ ಒಂದು. ಇಂಥ ಒಂದು ಅಧೋಗತಿಗೆ ಹೋದಂಥ ಧಾರ್ಮಿಕ ನುಡಿ ನಡೆಗಳು ಇವತ್ತು ಶಿಥಿಲವಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇವತ್ತು ಒಳ್ಳೆಯತನವನ್ನು ನಾವು ಹುಡುಕುವುದೇ ಒಂದು ಕಷ್ಟ ಅನ್ನೋ ಪರಿಸ್ಥಿತಿ ನಮಗೆ ನಿರ್ಮಾಣವಾಗಿದೆ. ಆದ್ದರಿಂದ ಇವತ್ತು ಶರಣವಾದಿಗಳು ಅಂತ ಹೇಳ್ಕೊಳ್ತಕ್ಕಂಥವ್ರು ಅವ್ರು ನಿಜವಾಗ್ಲೂ ಶರಣ ವಿರೋಧಿಗಳಾಗಿ ಇರ್ತಕ್ಕಂಥದ್ದೇ ಜಾಸ್ತಿ. ಅದು ಅವ್ರು ತಿದ್ಕೋಬೇಕು. ಅದನ್ನು ಅವ್ರು ತಿದ್ಕೋಬೇಕು. ಅವ್ರು ತಿದ್ಕೊಳ್ಳಿಲ್ಲದ್ರೆ ಇವ್ರು ಜನ ಗೌರವ ಪಡ್ಕೊಂತ ಹೋದ್ರೆ ಮತ್ತೆ ಅವ್ರು ತಿದ್ಕೊಳ್ಳಲ್ಲ. ಅವರು ಜನ ಅವ್ರ ಪಲ್ಲಕ್ಕಿ ಓರ್ತಲೇ ಹೊಂಟ್ರೆ ಅವರು ತಿದ್ಕೊಳ್ಳಲ್ಲ. ಜನ ಅವ್ರ ಪಲ್ಲಕ್ಕಿ ಓರೋದನ್ನು ಬಿಟ್ಟು ನೀನು ದೂರ ಇದ್ಬಿಟ್ರೆ ಅವಾಗ ಅವರೇ ಮಾತು ಕಲಿತಾರೆ. ಯಾಕೆ ನನ್ನ ಹತ್ರ ಜನ ಬರ್ತಾ ಇಲ್ವಲ್ಲ ಅಂತ. ಅವಾಗ ಅವ್ರ ನಡವಳಿಕೆ ಸರಿ ಆಗ್ತೈತಿ. ಇಷ್ಟು ಹೇಳ್ತಾ ಈ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.